ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯಲ್ಲಿದ್ದೀವಿ. ಇಲ್ಲಿ ಶ್ರೀ ಜೋಸೆಫ್ ಚಾಕೋ ಇವರ ತೋಟದಲ್ಲಿ ಸಿಲ್ವರ್ ಓಕ್ನಲ್ಲಿ ಕಾಳುಮೆಣಸು ಮಾಡಿರೋದು ನಾವು ನೋಡೋಕ್ಕೆ ಬಂದಿದ್ದೀವಿ. ಅಷ್ಟೇ ಅಲ್ಲ, ಇವರದು ಈಗ ನಾವು ಮಾತಾಡ್ತಾ ಇದ್ದಾಗ ಇವರು ಈ ಕಾಳುಮೆಣಸು ಮಾಡೋದು ಒಂಥರ ವ್ಯಸನ ಇದ್ದಂಗೆ, ಅಡಿಕ್ಷನ್. ಆದರೆ ಆ ಕಾರಣಕ್ಕಾಗಿ 4-5 ಸಾರಿ ಹೋದರೂ ಕೂಡ ಇದು ರೋಗ ಬಂದು ಸತ್ತೋದನ್ನು ಅದರಲ್ಲಿ ಪಾಠ ಕಲಿತು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಮತ್ತು ಇವರದ್ದೇ ಆದಂಥ ಒಂದು ವಿಶೇಷ, ಈ ಗಿಡವನ್ನು ಮಲ್ಟಿಪ್ಲೈ ಮಾಡುವಂಥ ಮೆಥಡ್ ಇದೆ. ಅದು ಅಪರೂಪದ ಯಾವುದೋ ಒಂದು ತಳಿ ಒಂದು ಬಳ್ಳಿ ಸಿಕ್ತು ಅಂದರೆ ಅದನ್ನು ಮುಂದೆ ಹೇಗೆ ಸಾವಿರ ಮಾಡ್ಕೊಳ್ಳೋದು, ಕೊನೆ ಪಕ್ಷ ಅವ್ರ ಸಲುವಾಗಿ ಹೇಳೋದು ಇವರದೇ ಆದಂಥ ಒಂದು ಯುನೀಕ್ ವಿಧಾನ ಇದೆ. ಅದಲ್ಲದೆ ಸಿಲ್ವರ್ ಓಕ್ನಲ್ಲಿ ಅದ್ಭುತವಾಗಿ ಹೇಗೆ ನೆರಳು ಸೃಷ್ಟಿಯಾಗತ್ತೆ, ಆಮೇಲೆ ಅದರಲ್ಲಿ ಹೇಗೆ ನಾವು ಇದೆಲ್ಲ ಇಂಟರ್ ಕ್ರಾಪ್ಸನ್ನು ಮಾಡೋದಕ್ಕೆ ಮಲೆನಾಡನ್ನು ಸೃಷ್ಟಿ ಮಾಡೋದು, ಇದು ಸ್ವಾಭಾವಿಕ ಮಲೆನಾಡಿದೆ. ಬೇರೆ ಕಡೆ ಕೂಡ ಹೇಗೆ ಮಾಡ್ಬೋದು, ಏಕೆಂದರೆ ಸಿಲ್ವರ್ ಓಕಿನ ಬಗ್ಗೆ ಅಪಪ್ರಚಾರ ಮಾಡುವಂಥ ಒಂದಷ್ಟು ವಿಜ್ಞಾನಿಗಳು ಸೃಷ್ಟಿಯಾಗಿದ್ದಾರೆ. ಅದನ್ನು ನಿಮಗೆ ಇಲ್ಲಿ ಸಿಲ್ವರ್ ಓಕು ಹಾಗಲ್ಲ ಹೇಳಿ ಅವರ ಬಾಯಲ್ಲಿ ನಾವು ಇನ್ಫ್ಲುಯೆನ್ಸ್ ಮಾಡೋದು ಬೇಡ, ರೈತರು ಏನು ಹೇಳ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ವಿಶೇಷವಾಗಿ ಇದೊಂಥರ ಕಾಳು ಮೆಣಸಿನ ಪ್ರಯೋಗಶಾಲೆ ಅಂತ ಹೇಳ್ಬೋದು. ನಮ್ಮ ಇನ್ನೊಂದು ವಿಶೇಷ ಹೇಳ್ತೀನಿ, ನಮ್ಮ ಕರ್ನಾಟಕದ ರೈತರು ವಿಶೇಷವಾಗಿ ಎಲೆಚುಕ್ಕೆ ರೋಗ ಬಂದವರು ಏನೋ ಆಕಾಶನ ತಲೆ ಮೇಲೆ ಬಿದ್ದವರಂಗೆ ಆಡ್ತಾ ಇದ್ದಾರೆ. ಬೇರೆ ಆಲ್ಟರ್ನೇಟಿವ್ ಏನೂ ಇಲ್ಲಂತೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಇವರು ಕೇರಳದಿಂದ ಬಂದು ಇಲ್ಲಿ ಸೈಲೆಂಟ್ ಆಗಿ ಈ ಕಾಳುಮೆಣಸಿನ ಇಂಥ ವ್ಯವಸ್ಥಿತವಾದ ಒಂದು ತೋಟವನ್ನು ಮಾಡಿದ್ದಾರೆ. ಇವರಿಗೆ ಅಡಿಕೆ ಬೇಡ, ಹಾಕಿದ್ದಾರೆ ಇವರನ್ನು ಕೂಡ. ಆದರೆ ಅಡಿಕೆ ಮೇಲೆ ಯಾವ ಇದಿಲ್ಲ, ಹೋಗ್ಲಿ ಬಿಡು ಅಂತ ಹೇಳುವಂಥ ಶಕ್ತಿನಲ್ಲಿ ಇವರಿದ್ದಾರೆ. ಬನ್ನಿ ನಾವು ಶ್ರೀ ಜೋಸೆಫ್ ಚಾಕೋ ಅವ್ರನ್ನ ಮಾತಾಡಿ ಅವ್ರದ್ದು ಈ ಎಲ್ಲ ವಿವರಗಳನ್ನು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಫಾರ್ಮ್ ಟಿವಿಗೆ ಸ್ವಾಗತ, ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇಲ್ಲಿ ಸರ್ ನಮ್ಮನ್ನ ಡಾಕ್ಟರ್ ವೇಣುಗೋಪಾಲ್ ಸರ್ ಕರ್ಕೊಂಡ್ಬರುವಾಗನೇ ಹೇಳಿದರು ಇದು ಸ್ಪೆಷಲ್ ಒಂದು ತೋಟ ಇದೆ, ಇವರು ನಮ್ಮ ಬೇರೆ ರೈತರಿಗೆ ಒಂದು ಹುಮ್ಮಸ್ಸು ಅಥವಾ ಮಾದರಿ ಅಂತ ಹೇಳ್ಬೋದು ಅಂತ ನಮಗಿಲ್ಲಿ ಬಂದು ನಮ್ಗೆ ಖಂಡಿತವಾಗಿ ಅರ್ಥ ಆಯ್ತು. ಇದು ಒಟ್ಟಾರೆ ಸರ್ ಎಷ್ಟು ಎಕರೆ ಜಾಗ ಇದೆ? ಇದು 8 ಎಕರೆ. 8 ಎಕರೆ ನೀವು ಬಂದು ಇಲ್ಲಿ ಖರೀದಿ ಮಾಡಿ ಶುರು ಮಾಡಿ? 89ರಲ್ಲಿ ನಮ್ಮ ಅಪ್ಪ ಬಂದು ಖರೀದಿ ಮಾಡಿ ಶುಂಠಿ ಮತ್ತು ರಬ್ಬರ್ ಹಾಕಿ 30 ವರ್ಷ ರಬ್ಬರ್ ಅನ್ನ ಕಡಿತಲೆ ಮಾಡಿ. ನೀವು ಇಲ್ಲಿ ಹುಟ್ಟಿ ಬೆಳೆದವರು ಅದಂಗೆ ಅಥವಾ ಇಲ್ಲಿ ಬಂದು ಬೆಳೆದವರು? ಆಗ ನೀವು ಇಲ್ಲಿ ಕನ್ನಡದವ್ರು ಆಗ್ಬಿಟ್ಟಿದ್ದೀರಿ. ಸೊ ನೀವು ಮೊದಲೇ ಇಲ್ಲಿ ರಬ್ಬರ್ ಮಾಡಕ್ಕೆ ಅಂತ ತಗೊಂಡ್ರಿ? ಹೌದು, ರಬ್ಬರ್ ಇತ್ತು 30 ವರ್ಷದ ಕಡಿತಲೆ ಆದ್ಮೇಲೆ ನಾನು ಶುಂಠಿಯನ್ನ ಬೆಳೆದು ಈಗ ಸಿಲ್ವರ್ 2ನೇ ವರ್ಷ ಸಿಲ್ವರ್ ಇದೆ. ಓಕೆ. ರಬ್ಬರ್ ನಿಮಗೆ ಯಾಕೆ ಕೈ ಕೊಡ? ರಬ್ಬರ್ ಅದು ಆಲ್ರೆಡಿ ಆಗಿತ್ತು, ಅದು ಬೆಳೆ 30 ವರ್ಷದ ಆಗಿತ್ತು, ವಯಸ್ಸಾಯ್ತು, ರೀಪ್ಲಾಂಟಿಂಗ್ ಆಗಿತ್ತು. ಅಂದ್ರೆ ನಿಮಗೆ ಇವತ್ತಿನ ಡೇಟಿಗೆ ರಬ್ಬರ್ ಅಂತ ಇಲ್ಲ, ಆಗುದಿಲ್ಲ. 140 ರೂಪಾಯಿ ಅದು ಕೆಜಿ ಬರ್ತಲ್ಲ, ಅದನ್ನ ಕೂಲಿ ಕೂಡ ಹುಟ್ಟಿಲ್ಲ. ಹಾಗಾಗಿ ರಬ್ಬರ್ ಇನ್ ಮತ್ತೆ ಮಾಡುವ ಪ್ರಶ್ನೆ ಇಲ್ಲ. ಇನ್ನು ರಬ್ಬರ್ ಇದೆಯಾ? ಇನ್ನೊಂದು ಕಡೆ ರಬ್ಬರ್ ಮತ್ತೆ ಸಿಲ್ವರ್ ಕಾಳುಮೆಣಸು ಬೇರೆ ತೋಟ ಇದೆ. ಓಕೆ. ಅಲ್ಲಿ ಈಗ ನೀವು ರಬ್ಬರ್ ಕಡದ ಹಾಕೋ ಬದಲಿಗೆ ಅದ್ರ ಮೇಲೆ ಕಾಳುಮೆಣಸು ಹಾಕ್ಬೋದಿತ್ತಲ್ವಾ? ಇಲ್ಲ, ಅದು ರೀಪ್ಲಾಂಟಿಂಗ್ ಆಗಿತ್ತು, ತುಂಬಾ ಮರ ಡ್ಯಾಮೇಜ್ ಆಗಿತ್ತು, ಮುಂದೆ ಮೇಂಟೈನ್ ಮಾಡೋದು ಕಷ್ಟ. ಹೌದು. ಕಾಳುಮೆಣಸು ಒಂದು ಒಳ್ಳೆ ತೋಟ ಬೆಳಿಬೇಕು ಅಂತ ಇತ್ತು ಮನಸ್ಸಲ್ಲಿ, ಹಿಂದಿಂದ ಇತ್ತು, ಮಾಡಿದ್ರಿ. ಸೊ ನಿಮ್ಗೆ ನಾವು ಈಗ ಪ್ರಸ್ತಾವನೆ ಹೇಳಿದಂಗೆ ಕಾಳುಮೆಣಸು ಒಂಥರ ನಿಮ್ಮ ಕನಸು, ಅದು ನೀವು ಎಲ್ಲೋದ್ರೂ ಕಾಳುಮೆಣಸು ಬಿಡೋದಿಲ್ಲ. ಸೊ ಕೇರಳದಲ್ಲಿ ಮೂಲ ನಿಮ್ಮ ಊರಿನಲ್ಲಿ ಕಾಳುಮೆಣಸು ನೀವು ಮಾಡಿದ್ರ? ಸ್ವಲ್ಪ ಬರ್ತಾ ಇತ್ತು ಸರ್. ಓಕೆ. ಅಲ್ಲಿ ಜಾಗನೇ ಇಲ್ಲ, ಕಲ್ ಜಾಗ ಅಷ್ಟು ಲೆವೆಲ್ ಈ ತರ ಒಳ್ಳೆ ಜಾಗ ಇಲ್ಲ. ನೀವು ಬಹುಶಃ ಮೈಗ್ರೇಟ್ ಆಗಿ ಕರ್ನಾಟಕಕ್ಕೆ ಬಂದು ಸೇರ್ತಾ ಇರೋದು ಅದೇ ಕಾರಣ, ಜಾಗ ಇಲ್ಲ ಅಲ್ಲಿ. ಜಾಗ ಎಲ್ಲ ಒಳ್ಳೆ ಕಲ್ ಜಾಗ ಇತ್ತು, ಸ್ವಲ್ಪ ಲಿಮಿಟೆಡ್. ಅಲ್ಲಿ ಮತ್ತೆ ಇನ್ನು ನೀವು ಮಾಡಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇಲ್ಲಿ ಬಂದ್ರಿ. ಸೊ ಈಗ ಸರ್ ನೀವು ಇಲ್ಲಿ ಒಟ್ಟಾರೆಯಾಗಿ ಯಾವಾಗಿಂದ ಈ ಕಾಳುಮೆಣಸು ಸಿಲ್ವರು ಶುರು ಮಾಡಿದ್ರಿ? ನಾವು 25 ವರ್ಷದಿಂದ ಕಾಳುಮೆಣಸು ಬೆಳಿತಾ ಇದೀವಿ. ಈಗ 25 ವರ್ಷದಲ್ಲಿ 5 ಸರಿ ಫೇಲ್ ಆಗೋಗಿದೆ ಕಾಳುಮೆಣಸು, ಕಾಯಿಲೆ ಬಂದು. ಆದ್ರೂ ಬಿಡ್ಲಿಲ್ಲ, ಕಾಳುಮೆಣಸು ಬಿಡುವ ಪ್ರಶ್ನೆ ಇಲ್ಲ. ಬಟ್ ಈ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಶುರು ಮಾಡಿ ಎಷ್ಟು ಕಾಲ? ಸಿಲ್ವರ್ ಈಗ ಇದು 2ನೇ ವರ್ಷ, 2 ವರ್ಷ. ಓಕೆ. ಅದಕ್ಕಿಂತ ಮೊದಲೇ ಕಾಳುಮೆಣಸು ಯಾವ್ದ್ರ ಮೇಲೆ ಇತ್ತು? ಅದಕ್ಕಿಂತ ಮುಂಚೆ ರಬ್ಬರ್ ಅಲ್ಲೆಲ್ಲ ಸ್ವಲ್ಪ ಇತ್ತು, ಕಾಡು ಮರದಲ್ಲಿ ಇತ್ತು. ಓಕೆ. ಬಟ್ ನಿಮ್ಗೆ ಸಿಲ್ವರಿಗೆ ಬರಕ್ಕೆ ಯಾಕೆ ಇಷ್ಟು ತಡ? ಶೇಡ್ ಕಂಟ್ರೋಲ್, ಶೇಡ್ ನಮಗೆ ಹೆಂಗ್ ಬೇಕಾದ್ರೆ ನಿಲ್ಲಿಸಬಹುದು ಅಲ್ಲ. ಇದು ಹಂಗಲ್ಲಿ ನೀವು ಯಾಕೆ ಇಷ್ಟು ವರ್ಷ ಮಾಡ್ಲಿಲ್ಲ ಸಿಲ್ವರ್ ಬಗ್ಗೆ? ಸಿಲ್ವರ್ ಅಂದ್ರೆ ಅದು ನಮ್ಮ ಜೋಮಿ ಅವ್ರ ಫ್ರೆಂಡ್ ತೋಟದಲ್ಲೆಲ್ಲ ನೋಡಿ ಹಂಗೆ ಸಿಲ್ವರ್ ಮೊದಲೇ ನಿಮಗೆ ಸಿಲ್ವರ್ ಬಗ್ಗೆ ಇಷ್ಟು ಕಲ್ಪನೆ ಇರಲಿಲ್ಲ. ಈಗ ಸರ್ ಈಗ ಒಂದಿಷ್ಟು ಅದೊಂದು ಅಭಿಯಾನ ಅಂತ ಹೇಳಿ ಅಥವಾ ತಪ್ಪು ಮಾಹಿತಿ ಅಂತ ಹೇಳೋಣ, ಸಿಲ್ವರ್ ಓಕನ್ ಬಗ್ಗೆ ಒಂದಿಷ್ಟು ತಪ್ಪು ಕಲ್ಪನೆಗಳು ಅಥವಾ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಕಾರಣಕ್ಕೆ.
ನಿಮ್ಗೆ ಈ ಸಿಲ್ವರ್ ಬಗ್ಗೆ ಯಾಕೆ ಪ್ರೀತಿ? ಸಿಲ್ವರ್ ಸ್ವಲ್ಪ ಸರ್ ಹಾಕಿದ 6 ತಿಂಗಳಿಗೆ ಬಳ್ಳಿ ಹಾಕ್ಬೋದು. Okay, ಮತ್ತೆ ನೀವೀಗ- ಬೇಗ ಬೆಳವಣಿಗೆ ಆಗ್ತದೆ. ಈಗ ನೀವು ಈ ಬಳ್ಳಿ ಹೇಳ್ತಾ ಇದ್ರಿ, ಸಿಲ್ವರ್ ಯಾವಾಗ ಹಾಕಿದ್ರಿ? ಸಿಲ್ವರ್ 20 ಜೂನ್ ಅಲ್ಲಿ ಹಾಕಿರೋ. ಜೂನ್ ಅಲ್ಲಿ ಹಾಕಿದ್ರಿ. ಆಮೇಲೆ ಬಳ್ಳಿ 2020 ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಳ್ಳಿ ಹಾಕಿದ್ರಿ. ಹಾಕಿದ್ರು. ಅಂದ್ರೆ ಬರೀ 4 ತಿಂಗಳ ಅಂತರದಲ್ಲಿ. ಸಣ್ಣ ಮರಕ್ಕೆ ಅವಾಗ ಎಷ್ಟಿತ್ತು ಅದು ಹೈಟ್ ಎಷ್ಟಿತ್ತು? ಹೈಟ್ ಒಂದು 2 ಅಡಿ ಅಷ್ಟೇ. ಅಷ್ಟೇ ಇತ್ತು. ಅದಕ್ಕೆ ಅದ್ರ ಜೊತೆಗೆ ಹಚ್ಚಿಬಿಟ್ರಿ. ಸಿಲ್ವರ್ ಸೊ ಈಗ ಅದು ಚೆನ್ನಾಗಿ ಬಂದಿದೆ. ಇದು ಜೋಮಿ ಅವ್ರದ್ದು ಮೆಥಡ್. ಜೋಮಿ ಅವ್ರ ಪೂರ್ತಿ ಅದನ್ನೇ ಮಾಡಿದ್ದಾರೆ. ನಾವು ಕಾರ್ಯಕ್ರಮ ಮಾಡಿದೀವಿ. ಸೊ ಅದರಲ್ಲಿ ಒಂದು ನೀವು ಅಷ್ಟು ಸಣ್ಣಕ್ಕಿದ್ದಾಗೆ ಸಿಲ್ವರ್ ಹಾಕ್ಬೋದು. ಆಮೇಲೆ ಸಿಲ್ವರ್ ಇಂದ ನಿಮ್ಮ ಅನುಕೂಲ ಇನ್ನೇನ್ ಕಂಡಿದ್ದೀರಿ? ಶೇಡ್ ನಮಗೆ ಎಷ್ಟು ಬೇಕಷ್ಟು ಕಂಟ್ರೋಲ್ ಮಾಡಿ Control ಕಂಟ್ರೋಲ್ ಮಾಡಿ ಇಡಬಹುದು. ಇದು ಅಂತರ ಎಷ್ಟು ಕೊಟ್ಟಿದ್ದೀರಿ? 10 by 10 ಕೊಟ್ಟಿದ್ದೀರಿ. 10 by 10, 12 by 12 ವ್ಯತ್ಯಾಸ. ಸೊ ಒಟ್ಟಾರೆ ಏನ್ ಕೇಳಿದ್ರೆ ನೀವು ಸಿಲ್ವರ್ ನೀವು ಶೇಡ್ ಅನ್ನ ಕಂಟ್ರೋಲ್ ಮಾಡಬಹುದು. ಹೌದು. ಅದು ಎಷ್ಟು ಬೇಕೋ ಅಷ್ಟ ಮೇಲೆ ನೀವು ಕ್ಲಿಯರ್ ಮಾಡ್ತಾ ಹೋಗ್ತೀರಿ, ಅದು ಬೆಳೀತಾ ಹೋಗ್ತದೆ. ಹೌದು. ಈಗ ಕಾಳುಮೆಣಸಿನ ಜೊತೆಗೆ ಇದು ಅದ್ರ ಬಾಡಿ ಅದು ಬೆಳ್ಕೊಂಡು ಹೋಗಿ ಬೆಳ್ಕೊಳ್ತಾ ಇದಾಗಿದೆ. ಹೋಗ್ತದೆ. ಇದು 2 ವರ್ಷ ತೋಟ ಅಂತ ಹೇಳ್ತೀವಿ. ಸೊ ಈಗ ಇನ್ನೊಂದು ಇದೆ ಸಿಲ್ವರ್ದು, ಇದು ಎಲೆ ಬಿದ್ರೆ ಕೊಳೆಯೋದಿಲ್ಲ ಅಂತ, ಅದಕ್ಕೇನ್ ಹೇಳ್ತೀವಿ? ಕೊಳಿತದೆ ಸರ್, ಮೆಲ್ಲ ಕೊಳಿತದೆ. ಕೊಳಿತದೆ. ನಿಮ್ಗೇನು ಅರ್ಜೆಂಟ್ ಅಲ್ವಾ? ಅದ್ರ ಪಾಡಿ ಅದು ಕೊಳಿಲಿ, ಕೊಳಿತದೆ, ತಾನಾಗಿ ಕೊಳಿತದೆ. ಕೊಳಿತದೆ. ಹೌದು. ಮತ್ತೆ ನಿಮ್ಗೆ ಈ ಸ್ಟೆಂಬರ್ ಅತಿಥಿ ಸಮಸ್ಯೆ ಏನು ಬಂದಿಲ್ಲ? ಎಲ್ಲ ಒಂದು 10 ಗಿಡ ಅದಿರುತ್ತೆ. ಅದು ಮನುಷ್ಯನೇ ಹುಟ್ಟಿದವರೆಲ್ಲರೂ ಬದುಕ್ತಾರ, ಏನಿಲ್ಲ. ಸೊ ಹಾಗಾಗಿ ನಿಮ್ಗೆ ಸಿಲ್ವರು ಯಾವ್ದೇ ದೃಷ್ಟಿಯಿಂದ ನಿಮ್ಗೆ ನೆಗೆಟಿವ್ ಅಂತ ಹೇಳಿ. ಹೌದು, ನೀವು ಕಾಡು ಮರದಲ್ಲಿ ಮೊದ್ಲೇ ಮಾಡಿದ್ರಿ ಅಲ್ವಾ? ಕಾಡು ಮರದಲ್ಲಿ ಮಾಡಿದಾಗ ನಿಮ್ಗೆ ಏನ್ ಸಮಸ್ಯೆ ಆಗ್ತಿತ್ತು? ಕಾಡು ಮರದಲ್ಲಿ ಕೆಲವೊಂದು ಒಣ ಹೋಗೋದು, ಹೆರೆ ಕಡಿಯೋದ್ರಿಂದ ಬ್ರಾಂಚಸ್ ಕಡೆಯಿಂದ ಕೆಲವೊಂದೆಲ್ಲ ಒಣ ಹೋಗ್ತಿತ್ತು. ಮತ್ತೆ ನೇರ ಹೋಗೋದಿಲ್ಲ, ಹಿಂಗೆ ಹಿಂಗೆ ಹೆಂಗಾರು ಹೋಗ್ತದೆ. ಲೈನ್ ಕರೆಕ್ಟ್ ಆಗೋದಿಲ್ಲ, ಲೈನ್ ಆಗೋದಿಲ್ಲ. ಅದು ಮತ್ತೆ ಈಗ ಕಾಡು ಮರ ಅಂದ್ರೆ ನೀವು ನೆಟ್ ಮಾಡಿದ್ದಲ್ಲ, ಇದ್ದಿದ್ದಕ್ಕೆ ಹಾಕಿದ್ದು ಅಲ್ವಾ? ಉಳಿಸ್ಕೊಂಡಿದ್ದಕ್ಕೆ ಹಾಕಿದ್ದು. ಅವಾಗ ನಿಮ್ಗೆ ಈ ಶಿಸ್ತು ಬರಕ್ಕೆ ಚಾನ್ಸ್ ಇಲ್ಲ. ಸರ್, ಈಗ ನೀವೇನ್ ಸಿಲ್ವರ್ ನಲ್ಲಿ ಕಾಳುಮೆಣಸು ಹಾಕಕ್ ಹೋದ್ರೆ ಇದರಲ್ಲಿ ಕಾಫಿ ಹಾಕೋ ಪ್ಲಾನ್ ಇದೆಯಾ? ಕಾಫಿ ಆಲ್ರೆಡಿ ಹಾಕಿದೀನಿ ಸರ್. ಇದು 2 ತಿಂಗಳಾಗಿದೆ. 2 ತಿಂಗಳಾಗಿದೆ ಇದು ಹಾಕಿ. ಈ ಡಿಸೆಂಬರ್ ಚಂದ್ರಗಿರಿ. ಸೊ ಈಗ ನೀವು ಕಾಳುಮೆಣಸನ್ನ ಬರೀ 4 ತಿಂಗಳಿಗೆ ನಾಟಿ ಮಾಡಿದ್ರಿ ಸಿಲ್ವರ್ ಹಾಕಿ. ಆವಾಗ ಕಾಫಿ ಹಾಕಿದ್ರೆ ಏನ್ ತೊಂದರೆ ಆಗುತ್ತೆ? ಅವಾಗ ಕಾಫಿ ಹಾಕೋ ಐಡಿಯಾ ಇರ್ಲಿಲ್ಲ. ಆಮೇಲೆ ವೆಣಗೋಲ್ ಸರ್, ಜೋಮಿ ಸರ್ ಅವರೆಲ್ಲ ಹೇಳಿದ್ರು ಹಾಕಿ ಅಂತ. ಬಟ್ ಅವಾಗ ಹಾಕ್ಬೋದು, ಆ ನೆರಳು ಸಾಕಾಗತ್ತಾ? ಅವಾಗ ಹಾಕಿ ಸ್ವಲ್ಪ ನೆರಳು ಕಮ್ಮಿ ಆಗುತ್ತೆ. ಸೊ ಒಂದ್ ವರ್ಷ ಗ್ಯಾಪ್ ಕೊಟ್ರೆ ಒಳ್ಳೇದು ಕಾಫಿಗೆ. ಓಕೆ. ಈಗ ಇದು ಅಷ್ಟು 8 ಎಕರೆನಲ್ಲಿ ಪೂರ್ತಿ ಕಾಳುಮೆಣಸು, ಒಂದು 7-5-6 ವೆರೈಟಿ ಇದೆ. 5 ಸರಿ ನಿಮ್ದು ಇದು ಹೋಯ್ತು ಅಂತ? 5 ಸರಿ ಹೋಯ್ತು ಅಂತ. ಅದೆಲ್ಲ ಕೊಳೆ ರೋಗದಲ್ಲಿ ಎಲ್ಲ ಕೊಳೆ ರೋಗ. ಈಗ ಅಷ್ಟಾದ್ರೂ ನೀವು ಮಾಡಿದಿರಿ. ಈಗ ಅದು ಆ ಕೊಳೆಯನ್ನ ತಡ್ಕೊಳ್ಳುವಂಗೆ ಏನ್ ಮಾಡಿದಿರಿ? ಕೊಳೆಯನ್ನು ತಡ್ಕೊಳ್ಳೋದ ಒಂದು ಡ್ರೈನೇಜ್ ಇನ್ನೊಂದ್ ಸ್ವಲ್ಪ ಆಳ ಮಾಡಿ, ಬುಡ ಮಾಡಿ, 2.5 ಅಡಿ ಆಳ ಡ್ರೈನೇಜ್ ಮಾಡಿ. ಆಮೇಲೆ ಈ ನೆಲದ್ದು ಏನಾದ್ರು ನೀವು ಇಲ್ಲಿ ಎತ್ತರ ಮಾಡ್ದಂಗಿದೆ, ಇದು ಎಷ್ಟು ಆತರ ಸ್ಲೋಪ್ ತರ ಗುಡ್ಡೆ ಮಾಡಿ ಆ ಮಣ್ಣನ್ನ ಮೇಲಾಕಿ ಸ್ಲೋಪ್ ನೀವು ಮಾಡಿ. ಪ್ರತಿ ಸಾಲಿಗೂ 2 ಕಡೆ ಕೊಟ್ಟಿದ್ದೀರಿ ಅಲ್ವಾ? ಸೊ ಅಂದ್ರೆ ಏನ್ ಕೇಳಿದ್ರೆ ಇಲ್ಲಿ ಸಾಲ್ ಬಿಡ್ ಸಾಲಲ್ಲ, ಎಲ್ಲಾ ಕಡೆ ಕೊಟ್ಟಿದ್ದೀರಿ, ಏಕೆಂದ್ರೆ ಆ ಮಟ್ಟದ ಮಳೆ ಇದೆ. ಸೊ ಇದು ಪೂರ್ತಿ 2.5 ಅಡಿ ಆಳ ಮತ್ತೆ ಮೇಲಾಗಿ ಸ್ಲೋಪ್ ಇದೆ. ಮತ್ತೆ ಬುಡದಲ್ಲಿ ಗುಡ್ಡೆ ಮಾಡಿದ್ರೆ ಅದ್ರ ಮೇಲೆ ಕಾಳುಮೆಣಸನ್ನು ನಾಟಿ ಮಾಡಿದ್ರೆ ತುಂಬಾ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಸೊ ಇದು ಇಷ್ಟು ಬೇಕು, ಇದಿಲ್ಲ ಅಂದ್ರೆ ಆಗೋದಿಲ್ಲ. ಸೊ ಹಾಗಾಗಿ ನೀವೀಗ ನಿಮ್ಗೆ ವಿಶ್ವಾಸ ಇದು ಯಾವ ಕಾರಣಕ್ಕೂ ಈ ಸರಿ ಹೋಗಕ್ ಕೊಡೋದಿಲ್ಲ ಅಂತ ಹೇಳಿ. ಆಮೇಲೆ ಇದು ಒಂದಾಯ್ತು. ಈಗ ಇದನ್ನ ನೀವು ಹೇಳ್ತಾ ಇದ್ರಿ ಸಿಲ್ವರ್ ಅನ್ನ ನೀವು ಪ್ರೂನಿಂಗ್, ಏಕೆ ಸಣ್ಣ ಗಿಡ ಇದ್ದಾಗೆ ನಾಟಿ ಮಾಡ್ತೀರಿ, ಅದನ್ನ ಟೊಂಗಿ ಕಟ್ ಮಾಡಬಾರ್ದು ಪ್ರೂನಿಂಗ್ ಅಂತ ಹೇಳ್ತಾರೆ. ಏನು ಕತೆ? ಬೇಗ ಕಟ್ ಮಾಡಿದ್ರೆ ಅದು ದಪ್ಪ ಆಗುದಿಲ್ಲ ಮರ. ಓಕೆ, ಯಾಕೆಂದ್ರೆ ಅದಕ್ಕೆ ಆಹಾರ ಸಿಗಲ್ಲ, ಬೆಳೆಯಕ್ಕೆ. ಅದಕ್ಕೆ ಸ್ವಲ್ಪ ಹೈಟ್ ಹೋದ್ಮೇಲೆ ಪ್ರೂನಿಂಗ್ ಮಾಡ್ತಾ ಇರ್ಬೇಕು. ಓಕೆ, ನೀವು ಕಾಳುಮೆಣಸು ನೆಟ್ಟರು ಕೂಡ ಬ್ರಾಂಚ್ ಅನ್ನು ಹಾಗೆ ಸ್ವಲ್ಪ ಮೇಲೆ ಹೋದ್ಮೇಲೆ ಕಟ್ ಮಾಡಿದ್ರೆ 2 ವರ್ಷ ಬಿಟ್ಬಿಟ್ರೆ 2 ವರ್ಷ ಬಿಟ್ಟ ಮೇಲೆ ಕೆಳಗಿಂದ ಸ್ವಲ್ಪ ಕಟ್ ಮಾಡಿದ್ರೆ ಮರ ಬೇಗ ದಪ್ಪ ಆಗ್ತದೆ. ಮತ್ತೆ ಅದು ಅಲ್ಲ, ಒಂದು ಅರ್ಧ ಅಡಿ ಬಿಟ್ಟೆ ಕಟ್ ಮಾಡಬೇಕು. 4 ಇಂಚು ಕಟ್ ಮಾಡಬಾರ್ದು. 10 ಕಟ್ ಮಾಡಿ ಏನಾಗುತ್ತೆ? 10 ಕಟ್ ಮಾಡಿದ್ರೆ ಮರಕ್ಕೆ ತೊಂದರೆ, ಅದು ಅಷ್ಟು ಒಳ್ಳೇದಲ್ಲ ಮರಕ್ಕೆ, ಒಳ್ಳೇದಾಗ್ತದೆ, ಅಲ್ಲಿ ಡ್ಯಾಮೇಜ್ ಆಗ್ತದೆ. ಹೌದು. ಈಗ ನೀವು ಅದನ್ನ ಒಂದ್ ಸ್ವಲ್ಪ ಬೆಳೆ ತರ ಬಿಟ್ಟು ಮಾಡ್ತೀರಿ, ಅದು ಆಮೇಲೆ ಅದ್ರ ಪಾಡಿಗೆ ಅದೇ ಒಣಗೋಗ್ತದೆ. ಮತ್ತೇನಾದ್ರು ಚಿಗುರಿದ್ರೆ ಮತ್ತೆ ಕಟ್ ಮಾಡ್ತೀರಿ. ಚಿಗುರಿದ್ರೆ ಮತ್ತೆ ಅದು ಅದೇ ಒಣಗೋಗ್ತದೆ. ಯಾಕೆಂದ್ರೆ ಮೇಲ್ ಗಟ್ಟಿ ಇರೋದಕ್ಕೆ ಅದು ಕೆಳಗಡೆ ಅದು ಮತ್ತೆ ಬರೋದಿಲ್ಲ. ಸೊ ಹಾಗಾಗಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 2 ವರ್ಷ ಈ ಹಂತದಲ್ಲಿ ಕಟ್ ಮಾಡಿರ್ಲಿಲ್ಲ, ಅಥವಾ ಬುಡದಿಂದ ಅಷ್ಟೇ ಕಟ್ ಮಾಡ್ಕೊಳ್ಳೋದು. ಈಗ ಕಾಳುಮೆಣಸು ಹತ್ತಿ ಹೋದ್ರು ಸುಮ್ಮನೆ ಇರೋದು, ಅದ್ರ ಮಧ್ಯದಲ್ಲಿ ಬಂದಿದ್ದನ್ನು ಆಮೇಲೆ ಕಟ್ ಕಟ್ ಮಾಡ್ಬೋದು, ಇಲ್ಲ ಕಟ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಒಂದು ನೀವು 4 ತಿಂಗಳ ಗ್ಯಾಪ್ ಅಲ್ಲಿ ಹಾಕಿದ್ರಿ. ಎರಡನೇದು, ಇದಕ್ಕೆ ಯಾವುದೇ ಕಾರಣಕ್ಕಾಗದಂಗೆ 2 ಕಡೆ ಕಾಲುವೆ ಕೊಟ್ರಿ, 2.5 ಅಡಿ ಆಳ. ಈಗ ಅದು ಮಳೆ ಪ್ರಮಾಣ ಅವಲಂಬಿಸಿ ಇರುತ್ತೆ, ಅದು ಎಲ್ಲಾ ಕಡೆ ಕಾಮನ್ ಅಲ್ಲ ಅಂದ್ರು. ಆಮೇಲೆ ಪ್ರೂನಿಂಗ್ ಅನ್ನ ನೀವು ಅಷ್ಟು ವ್ಯವಸ್ಥಿತವಾಗಿ ಮಾಡಿದ್ರಿ. ಇನ್ನು
ಮೇಲೆ ಎಷ್ಟರವರೆಗೆ ಬಿಡೋದು ಪ್ಲಾನ್ ಇದೆ? ಒಂದು 22 ಅಡಿ 25 ಅಡಿ ಅಷ್ಟೇ. 25 ಅಡಿ. ಯಾಕೆ ಮತ್ತೆ ಮೇಲೆ ಏನಕ್ಕೆ? ಮತ್ತೆ ಹೈಟ್ ಕೀಳ್ಲಿಕ್ಕೂ ಸಮಸ್ಯೆ, ಮತ್ತೆ ಮರ ಶೇಕ್ ಆಗೋದು ಎಲ್ಲ ತಪ್ಪಿಸಬಹುದು ಅಂತ. ಸೊ ಇನ್ನು 25 ಅಡಿಗೆ 25 ಅಡಿಗೆ. ಬಟ್ ಬಂಗಾರದಂಗೆ ಕಾಳು ಬರುವಾಗ ಕಡಿಯಕ್ ಮನ್ಸು ಬರುತ್ತಾ? ಆದ್ರೂ ಅಷ್ಟೇ ಕಡಿಬೇಕು. 25 ಅಡಿ. 25 ಅಡಿ ಲಾಸ್ಟ್. 25 ಅಡಿ ಈಗ ಸಿಲ್ವರ್ ಅನ್ನ ಅಥವಾ 25 ಅಡಿ ಮೆಣಸ? ಸಿಲ್ವರ್. ಅಂದ್ರೆ ಅವು ನೀವು ಒಂದು 22 ಅಡಿ, ಒಂದು 2-3 ಅಡಿ ಅಂತ ಕೆಳಗೆ ಬಿಡ್ಬೇಕಾ? ಹಾಗೇನಿಲ್ಲ. ಕಾಳ್ಮೆಣಸು ಇಲ್ಲ, ಅದು ಲೆವೆಲ್ಗೆ ಇರುತ್ತೆ, ಏನ್ ತೊಂದರೆ ಇಲ್ಲ. ಸೊ ಅಲ್ಲಿ ನೀವು ಈ ಛತ್ರಿಯನ್ನು ಅಲ್ಲಿ ಬಿಡ್ತೀರಿ? ಹೌದು, ಸ್ವಲ್ಪ ಬ್ರಾಂಚಸ್ ಅನ್ನ ಬಿಟ್ಟು. ಸೊ 25 ಅಡಿ ನೀವು ಲಿಮಿಟ್ ಮಾಡೋದು ಪ್ಲಾನ್. ಅದು ನಿಮ್ಮ ಮೇಂಟೆನೆನ್ಸ್ ದೃಷ್ಟಿಯಿಂದ ಒಳ್ಳೇದು. ಅವಾಗ ಥಿಕ್ನೆಸ್ ಬರ್ತದೆ, ಇದು ಸಿಲಿಂಡರ್ ದೊಡ್ಡದಾಗ್ತದೆ. ಆಮೇಲೆ ಸರಿ, ಈಗ ನಾವು ತಳಿಗೆ ಬರೋಣ. ತಳಿ ಇಲ್ಲಿ ನೀವು ಇಷ್ಟು ನಿಮ್ಮ ಅನುಭವದಲ್ಲಿ ಯಾವೆಲ್ಲ ತಳಿ ನಿಮ್ಮ ಅಪ್ಪಾಜಿ ಕಾಲದಿಂದ ಈ ತಳಿಗಳಿಂದ ಪ್ರಯೋಗದಲ್ಲಿ ಇದೆ, ಏನೆಲ್ಲ ತಳಿಗಳನ್ನ ಮಾಡಿದ್ರಿ? ಸರ್, ನಾನು ಪನ್ನೀರ್ ಹಣ್ಣು ಮುಂಚೆಯಿಂದಲೇ 25 ವರ್ಷದಿಂದ ಪನ್ನೀರ್ ಹಣ್ಣು. ಆಮೇಲೆ ಕಾಯಿಲೆ ಬಂದು ಹೋಗೋದ್ರಿಂದ 1ರಿಂದ 7 ತನಕ ನಾನು ಬಂದು ನಟ್ಟಿ 1, 2, 3, 4, 5, 6, 7, 8ರವರೆಗೆ ಹೋದ್ರಿ. ಯಾವ್ದು ಬರುತ್ತೆ ನೋಡ್ಬಿಡುವಂತ. ಅದನ್ನು ನೋಡಿದೆ. ಅದನ್ನ ಪನ್ನೀರ್ 5 ಒಂದ್ ಸ್ವಲ್ಪ ಚೆನ್ನಾಗಿ ಬಂದಂಗೆ ಕಾಣ್ತು. ಅದನ್ನ ಇನ್ನೊಂದು ತೋಟದಲ್ಲಿ ನಟ್ಟೆ ನಾನು. ಅಲ್ಲಿ ಇಲ್ಲಿಂದ 16 ಕಿಲೋಮೀಟರ್ ದೂರದಲ್ಲಿ ತೋಟ ಇದೆ, ಕೆರ್ಸಿಕೆರೆ ಹತ್ರ. 5 ಮಾತ್ರ ಪ್ಲಾನಿಂಗ್ ಮಾಡಿದೆ. ಅದು 5-6 ವರ್ಷಕ್ಕೆ ಡಿಸೀಸ್ ಬಂದು ಹೋಯ್ತು. ಅದರಲ್ಲೂ ಒಂದು ಅನುಭವ ಅಂದ್ರೆ ಅದರಲ್ಲಿ 2 ಮಾತ್ರ ಉಳ್ಕೊಂಡಿದೆ. ಪನ್ನೀರ್ 2 ಮಾತ್ರ ಉಳ್ಕೊಂಡಿದೆ. 5 ಎಲ್ಲ ಹೋದ್ರು 2 ಮಾತ್ರ ಉಳ್ಕೊಂಡಿದೆ. ರೋಗ ತಡ್ಕೊಳ್ಳೋ ಶಕ್ತಿ ಇದೆ. ಹೌದು. ಈಗ ಅದನ್ನ ಅಲ್ಲಿ ಪನ್ನೀರ್ 2 ಮತ್ತೆ ವಿಜಯನ್ನ ಪ್ಲಾನಿಂಗ್ ಮಾಡಿದೆ. ಅದು ಕೂಡ ತಡ್ಕೊಳ್ಳೋ. ಅದರಲ್ಲಿ ನೀರಿನ ಪ್ರಮಾಣ ಹೆಚ್ಚ? ಯಾವ್ದಕ್ಕೆ? ಅಲ್ಲ, ನೀರು ಕಮ್ಮಿ, ಆಲ್ರೆಡಿ ಕಮ್ಮಿ, ನೀರೇ ಇಲ್ಲ ಅಲ್ಲಿ. ಮಳೆಗಾಲದಲ್ಲಿ ಮಳೆ ಉಂಟು, ಆದ್ರೂ ಸ್ವಲ್ಪ ನೀರು ರೋಗ ಬರೋ ಕಾರಣ ಅಂದ್ರೆ ಫೆಟೋ ತರ ಇತ್ತು. ಒಂದು 8 ಸ್ವಲ್ಪ ಬಳ್ಳಿಗಿತ್ತು. ಅದನ್ನ ಬಾವಿಗೆ, ಆ ನೀರು ಬಾವಿ ಬೀಳ್ತಾ ಇತ್ತು. ಟ್ರಂಕ್ ಕೊಲಾಪ್ಸ್ ಆಗಿ ಗೊತ್ತಾಗ್ಲಿಲ್ಲ. ಅದನ್ನ ಸ್ಪ್ರೇಯಿಂಗ್ ಟ್ರಂಚಿಂಗ್ ಮಾಡಿ ನಾವೇ ಕೊಟ್ಟಂಗ, ಹಂಗಾಗಿ 5 ಫುಲ್ ಹೋಗಿದೆ. ಮಳೆಗಾಲದಲ್ಲಿ ಪೂರ್ತಿ ಹೋಯ್ತು. ಹೌದು. ಸೊ ಹಾಗಾದ್ರೆ ನೀವು ಇಷ್ಟೆಲ್ಲ ಈ ಕಾಲುವೆ ಮಾಡಿ ಎಲ್ಲ ಮಾಡಿದ್ರು ಕೂಡ ಮತ್ತು ಬರೋ ಸಾಧ್ಯತೆಗಳಿದೆ. ಅಷ್ಟು ಕಾಲುವೆ ಇರ್ಲಿಲ್ಲ ಅಲ್ಲಿ, ಇಷ್ಟು ಡೀಪ್ ಕಾಲುವೆ ಇರ್ಲಿಲ್ಲ. ಈಗ ಅದರಿಂದ ಪಾಠ ಕಲ್ತು ಈಗ ಡೀಪ್ ಇನ್ನು ಆಳ ಕಾಲುವೆ ಮಾಡಿ. ಸೊ ಈಗ ಈ ನಿಮ್ಮ ತೋಟದಲ್ಲಿ ಯಾವೆಲ್ಲ ತಳಿಗಳನ್ನ ಹಾಕೊಂಡಿದ್ದೀರಿ? ಇಲ್ಲಿ ವಿಜಯ್ ಇದೆ, ಹೊಸ ವೆರೈಟಿ, ಒಂದು 1200. ಅದೊಂದು ವರ್ಷ ಆಗಿದೆ ಪ್ಲಾಂಟಿಂಗ್ ಮಾಡಿ. ಮತ್ತೆ ನೀಲಮುಂಡಿ ಇದೆ, ಪನ್ನೀರ್ 1 ಇದೆ, ಬೆಳ್ಳನಾಂಬನ್ ಇದೆ, ಚೋಳಮುಂಡಿ ಇದೆ, ಪನ್ನೀರ್ 9 ಇದೆ. ಈಗ ಬಂದಿದೆ 2 ಮತ್ತೆ 5 ಬಂದಿಲ್ವಲ್ಲಿ? ಇಲ್ಲ, ಪನ್ನೀರ್ 2 ಸ್ವಲ್ಪ ಬಳ್ಳಿ ಇದೆ, 5 ಇಲ್ಲ. 5 ಇಲ್ಲ. ಈಗ ನಿಮ್ಮ ಇಳುವರಿ ದೃಷ್ಟಿಯಿಂದ ಯಾಕೆ ಇಷ್ಟು ವರ್ಷದ ನಿಮ್ಮದು ಅನುಭವದಲ್ಲಿ ನೀವು ಹೊಸದಾಗಿ ತೋಟ ಮಾಡುವಾಗ ಅದೆಲ್ಲ ನೋಡ್ಕೊಂಡೇ ನೀವು ಹಾಕ್ತೀರಿ. ಇಳುವರಿ ದೃಷ್ಟಿಯಿಂದ ಈ ತರ ಸಿಲ್ವರ್ ಓಕು ಕಾಳ್ಮೆಣಸು ಮಾಡುವಾಗ ಇಳುವರಿ ದೃಷ್ಟಿಯಿಂದ ಯಾವ ತಳಿಯನ್ನ ಹೋಗ್ತೀರಿ? ಇಳುವರಿ ದೃಷ್ಟಿಯಿಂದ ನಾನು ಇಷ್ಟು ವರ್ಷ ಅನುಭವದಲ್ಲಿ ನನಗೆ ಪನ್ನೀರ್ 1 ಒಳ್ಳೆ ಇಳುವರಿ. ಆದ್ರೆ ಈ ಲೇಟೆಸ್ಟ್ ಆಗಿ ಈಗ ಅನುಭವದಿಂದ ಪನ್ನೀರ್ 2 ಒಳ್ಳೆ ಇಳುವರಿ. ಆದ್ರೆ ಪನ್ನೀರ್ 1ಗಿಂತ 2ಗೆ ಏನು ವ್ಯತ್ಯಾಸ? ಅದು ಸ್ವಲ್ಪ ಗಿಡ್ಡ ಸರ ಆದ್ರೂ ಅಲ್ಲ, ಏನು ಅನುಕೂಲ ಎಂತ? ಅನುಕೂಲ ಸ್ವಲ್ಪ ಕಾಯಿಲೆ ತುಂಬಾ ಕಮ್ಮಿ. ಈಗ ಗೊತ್ತಾಗಿದೆ, ಕಾಯಿಲೆ ತುಂಬಾ ಕಮ್ಮಿ. ಎಲ್ಲಾ ಬಳ್ಳಿ ಹೋದ್ರು ಆ ಬಳ್ಳಿಗಳು ಹೋಗಿಲ್ಲ ಅಂತ ಅನುಭವದಲ್ಲಿ. ಆ ದೃಷ್ಟಿಯಿಂದ ಈಗ ಬಟ್ ಮಳೆ ಇಲ್ಲ ಅಂತ ಆದ್ರೆ ಅವಾಗ ಪನ್ನೀರ್ 1 ಬೆಟರ್. ಇಳುವರಿ ದೃಷ್ಟಿಯಿಂದ ಪನ್ನೀರ್ 1ಗೆ ಸಾಟಿ ಯಾವುದಿಲ್ಲ ಅಂತೀರ? ಈಗ ಇಷ್ಟೆಲ್ಲ ನೀವು ತಳಿ ಮಾಡಿದಿರಿ, ಚೋಳಮುಂಡಿ ಆಯ್ತು, ಅದಾಯ್ತು, ಇದಾಯ್ತು, ಇಷ್ಟೊಂದು ತಳಿಗಳು ನಮ್ಗಂತೂ ನೆನಪು ಇರೋದಿಲ್ಲ. ಅಷ್ಟು ತಳಿಗೆ ನೀವು ಮಾಡಿದಿರಿ. ಇಳುವರಿ ದೃಷ್ಟಿಯಿಂದ ಪನ್ನೀರ್ 1ಗೆ ಸಾಟಿ ಯಾವ್ದಾರು ಇದೆಯಾ? ಯಾವ್ದಿಲ್ಲ. ಇವತ್ತಿನ ಡೇಟಿಗೆ ಅದನ್ನೇ. ಆದ್ರೆ ರೋಗ ಇದ್ದಲ್ಲಿ ಆ ಬಳ್ಳಿ ರೋಗ ಇದ್ದಲ್ಲಿ ಮತ್ತೆ ನೆರಳು ಹೆಚ್ಚಾದ್ರೆ ಬರೋದಿಲ್ಲ. ಬರುತ್ತೆ. ಸೊ ಇದು ನಿಮ್ಮ ಈ ತಳಿ ಪ್ರಯೋಗ ಹೆಚ್ಚಿನ ಇದು ಇದಕ್ಕೆ ಏನು ಇಲ್ಲಿ ಕಾಯಿಲೆ ಸಮಸ್ಯೆಗೆ ನೀವು ಅಷ್ಟು ಫೋಕಸ್ ಮಾಡ್ಲೇಬೇಕು. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ,
ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ವೀಕ್ಷಕರಿಗೆ ನಮ್ಮೊಟ್ಟಿಗೆ ಕಾಳುಮೆಣಸಿನ ಭೀಷ್ಮಾಚಾರಿ ಡಾಕ್ಟರ್ ವೇಣುಗೋಪಾಲ್ ಸರ್ ಇದ್ದಾರೆ. ಈಗ ನಾವು ಅದೇ ಮಾತಾಡ್ತಾ ಇದ್ದೀವಿ, ನಮಗೆ ಊರಿಗೊಬ್ಬ ಬೇಡ, ಕೊನೆ ಪಕ್ಷ ಜಿಲ್ಲೆಗೊಬ್ಬ ವೇಣುಗೋಪಾಲ್ ಸರ್ ಬೇಕಿತ್ತು. ಯಾಕೆಂದ್ರೆ ಆ ತಳಿ ಮತ್ತೆ ನಾವು ಅವ್ರ ಜೊತೆಗೆ ಬಂದಾಗ ಇಲ್ಲಿ ರೈತರ ಜೊತೆಗೆ ಅವ್ರ ಇಂಟ್ರಾಕ್ಷನ್ ಏನಿದೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಕಂಪ್ಲೀಟ್ ಅವ್ರಿಗೆ ಸಿಂಕ್ ಇದೆ. ಈಗ ಓಕೆ, ರೈತರು ತಮ್ಮ ಶಕ್ತಿ ಮೇಲೆ ತಮ್ಮ ಪ್ರಯತ್ನದಲ್ಲಿ ತೋಟ ಮಾಡ್ತಾರೆ. ಹಾಗಿದ್ರೆ ಎಲ್ಲರೂ ಹೆಂಗೆ ಭೀಮಸೇನ್ ಜೋಶಿ ಅವ್ರ ಹತ್ರ ಕಲ್ತವ್ರು ಯಾರು ಎಲ್ಲರೂ ಆಗ್ಲಿಲ್ಲ, ಒಬ್ಬರೇ ಭೀಮಸೇನ್ ಜೋಶಿ ಹೇಳಿದಂಗೆ ಅವ್ರ ಪ್ರಯತ್ನ ಇರುತ್ತೆ. ಆದರೆ ಅವರಿಗೆ ಒಂದು ಗೈಡ್ ಮಾಡೋದಕ್ಕೆ ಒಬ್ರು ಗಾಡ್ ಫಾದರ್ ಬೇಕೇ ಬೇಕು. ಅದು ಬಹುತೇಕ ಎಲ್ಲ ರೈತರದ ಅನುಭವ. ಯಾಕೆಂದ್ರೆ ತಾಂತ್ರಿಕವಾಗಿ ಇವ್ರು 10 ತೋಟ ಓಡಾಡಿ ಮಾಡ್ತಾರೆ. ಸರ್, ಈಗ ವೇಣುಗೋಪಾಲ್ ಸರ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಈಗ ಈ ತೋಟದಲ್ಲಿ ಇವಾಗ ಅವರು ತಮ್ಮ ಅನುಭವವನ್ನ ಹೇಳಿದರು, ಜೋಸೆಫ್ ಅವರು ಹೇಳಿದರು. ಇನ್ನ ನಿಮ್ಮ ಅನುಭವದಲ್ಲಿ ಇಲ್ಲಿ ನಮಗೆ ಬೇರೆ ಭಾಗದ ರೈತರಿಗೆ ಪಾಯಿಂಟ್ಸ್ ಏನು? ಅದಕ್ಕಿಂತ ಮುಖ್ಯವಾಗಿ ಈ ಜಾಗಕ್ಕೆ ನಾನು ಪರಿಚಯ ಆಗಿದ್ದು ಸಾಂಬಾರ್ ಮಂಡ್ಲಿಯಿಂದ. ಇವ್ರ ಅಣ್ಣ ಅವರ ತೋಟದಲ್ಲಿ ಆರ್ಗ್ಯಾನಿಕ್ ವಿನ್ ಅಲ್ಲಿ ಪೆಪ್ಪರ್ ಕಲ್ಟಿವೇಟ್ ಮಾಡಿ ರಬ್ಬರ್ ಜೊತೆಗೆ ಇಟ್ಟಿದ್ದು ಒಂದು ಬ್ಲಾಕ್ ಇತ್ತು. ಅಲ್ಲಿ ಸಾಂಬಾರ್ ಮಂಡಳಿ ಅವರು ಇದ್ ಮಾಡ ಅವರ ಸ್ನೇಹಿತರು ಎಲ್ಲ ಸುಮಾರು ಜನ ಇಲ್ಲಿ ಸೇರಿದ್ರು. ಅವಾಗಿನೂ ನಮಗೆ ಇದು ಏಲಕ್ಕಿ ಅಡಿಕ್ಷನ್ ಇಂದ ನಾನು ಈಚೆ ಬಂದಿರ್ಲಿಲ್ಲ. ಬಟ್ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಅಷ್ಟೊತ್ತಿಗಾಗಲೇ ನಾವು ಕಾಳುಮೆಣಸಿಗೆ ಸಂಶೋಧನೆಗೆ ಇಳಿದು ಆಗ್ಲೇ 8 ವರ್ಷ ಆಗಿತ್ತು. ಈ ಕೊಳೆ ರೋಗ ನಿಯಂತ್ರಣಕ್ಕೆ ಬಂದಾಗ ಈ ಆರ್ಗ್ಯಾನಿಕ್ ವೇ ನಲ್ಲಿ ಪ್ರತಿಯೊಂದು ಕೆಲಸ ಮಾಡೋದು ಕೂಡ ಒಂದು ಅಪರಾಧ ಅಂತ ಅನ್ಬಿಟ್ಟು ಕೊನೆಗೆ ಬೋರ್ಡು ಕೂಡ ಸಿಫೋಸಿ ಡ್ರೆಂಚಿ ಮಾಡೋದು ಕೂಡ ಒಂದು ಅಪರಾಧದಲ್ಲೇ ಬಂತು. ಈ ಜಾಗದಲ್ಲಿ ಏನಂದ್ರೆ ಮಳೆ ಬಂದಾಗ ಯಥೇಚ್ಛವಾಗಿ ನೀರಿರುತ್ತೆ, ಬೆಳೆಗೆ ಇದು ಬೇಸಿಗೆ ಬಂದ್ರೆ ನೀರೇ ಇಲ್ಲ, ಡ್ರೈ. ಇದು ಬೇಡ ಜಾಗ ಅಲ್ಲ. ಮತ್ತೆ ಎಷ್ಟೇ ಆಳಕ್ಕೆ ಹೋದ್ರು ಕೂಡ ನೀರ್ ಸಿಕ್ಕೋದಿಲ್ಲ. 1.5 ಇಂಚು 2 ಇಂಚು ಜಿಯೋಗ್ರಫಿ ಆಗಿದೆ, ಅದೇ ದೊಡ್ಡ ಪವಾಡ. ಆಮೇಲೆ ಜೋಸೆಫ್ ಅವ್ರ ಒಂದ್ ಮಾತು ಕೇಳ್ತೀನಿ. ಇದು ಬಹುಶಃ ಇಲ್ಲಿ ಸ್ಥಳೀಯರ ಲೆಕ್ಕದಲ್ಲಿ ವೇಸ್ಟ್ ಲ್ಯಾಂಡ್. ಇದು ಏನಕ್ಕೂ ಪ್ರಯೋಜನಕ್ಕೆ ಬರೋದು ಈ ಜಮೀನು. ಅದು ಒಳ್ಳೇದಾಯ್ತು, ನಿಮ್ಗೆ ಜಮೀನು ಸಿಕ್ತು, ನಿಮ್ಮ ಊರಿನಲ್ಲಿ ಸಿಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿ ನೀರಿನ ಪರಿಸ್ಥಿತಿ ತಗೊಂಡೆ. ಮತ್ತೆ ನೋಡಿದಾಗ ಸರ್ ನಾನು ಈ ವೆರೈಟಿ ತಂದಿದ್ದೀನಿ, ಈ ವೆರೈಟಿ ತಂದಿದ್ದೀನಿ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗಾಗ್ಲೇ ನಮ್ಗೆ ಪನ್ನೀರ್ 1 ರಿಂದ 7 ಬಂದಾಗಿತ್ತು. ನಂತರ 8 ಬಂತು, 9 ಬಂದಿದೆ. ಇಲ್ಲಿ ಕೇರಳದಿಂದ ತರ್ತೀರಾ ನೀವು? ಇನ್ಸ್ಟಿಟ್ಯೂಟ್ ಇಂದ ತಂದು ಪ್ಯೂರೆಸ್ಟ್ ಫಾರಂ ಅದು ಇತ್ತು. ವೈರಸ್ ಇಲ್ಲ, ವೈರಸ್ ಕೂಡ ಕೆಲದಲ್ಲಿ ಇತ್ತು. ತೋರಿಸಿ ಇದನ್ನು ಪ್ಯೂರಿಫೈ ಮಾಡಿದಾಗ ಯಾವಾಗ್ಲೂ ಅಷ್ಟೇ ರೈತ ಅರ್ಥ ಮಾಡ್ಕೊಂಡ್ರೆ ಅವ್ನು ಏನ್ ಬೇಕಾದ್ರೂ ಸಾಧಿಸಬಹುದು. ಸೊ ಅದರಲ್ಲಿ ಆ ಸಾಧನೆಯಲ್ಲಿ ಇದು ಒಂದು ಓಪನ್ ಮೈಂಡ್ ಇರ್ಬೇಕು. ಓಪನ್ ಮೈಂಡ್ ಇದೆ. ನಂಜು ರೋಗ ಇಲ್ದಿದ್ದ ಗಿಡಗಳು ಈಗ ನಾವು ನೋಡ್ತಾ ಇದೀವಿ, ಹೆಸರಾಗಿರೋ. ನಿಮ್ಗೆ ಒಂಥರ ಇದು ಬೊಟಾನಿಕಲ್ ಗಾರ್ಡನ್ ಇದ್ದಂಗೆ ಅಷ್ಟು ತಳಿಗಳಿದೆ, ಮತ್ತೆ ರೋಗರಹಿತವಾಗಿದೆ. ಇಲ್ಲ ಸರ್, ಇದು 4 ಚೈನ್ ಅಲ್ಲಿ ಇದು ಸಂಶೋಧನಾ ಕೇಂದ್ರ ಬಂದ್ ಬಿಟ್ರೆ ನಂತರ ಬರೋದು ಇಂಥ ರೈತರೆ 4 ಚೈನ್ ಅಲ್ಲಿ. ಈಗ ಇದೇ ಜಾಗದಿಂದ ನಾವು ಕಳೆದು ಹೋದ ವೆರೈಟಿ ಪನ್ನೀರ್ 4 ಅದನ್ನು ಇಲ್ಲೇ ಹುಡುಕಿದೀವಿ. ಹುಡುಕಿ ತಗೊಂಡಾಗಿ ಆಗ್ಲೇ ಬಂದಾಯ್ತು. ಪನ್ನೀರ್ 2 ಅದನ್ನ ರೆಕಗ್ನೈಸ್ ಮಾಡಿರ್ಲಿಲ್ಲ, ಅದು ಅರ್ಧಕ್ಕರ್ಧ ಕಳೆದು ನೋಡಿ. ಇದು ಕೊಳೆ ರೋಗ ತಡ್ಕೊಂಡಿದೆ. ನಿಮ್ಮ ವಿಜೇತ ಅದು ವಿಜೇತ ಅಲ್ಲ, ಅದಕ್ಕೆ ಹೋಲಿಸಿದ್ರೆ ಇದು ಪನ್ನೀರ್ 2 ನಲ್ಲಿ ಇನ್ನೊಂದಕ್ಕಿದೆ. ಒಣ ಜಾಗದಲ್ಲಿ ಪನ್ನೀರ್ 1 ಪೂರ್ತಿ ಹಳದಿ ಆಗ್ಬಿಡುತ್ತೆ ಕೂಡ. ಇದು ಹಸಿರು ಹಂಗೆ ಬೇಸಿಗೆನಲ್ಲಿ. ಮತ್ತೆ ಪನ್ನೀರ್ ಒಂದು ಒಳ್ಳೆ ಫಸಲು, ಒಂದು ಲೀನ್ ಫಸಲು. ಹಾಗಿಲ್ಲ, ಇದರಲ್ಲಿ ಪ್ರತಿ ವರ್ಷನೂ ಒಂದೇ ತರ ಬೇಗ ಹಣ್ಣಾಗುತ್ತೆ. ಮಾಮೂಲಿಗಿಂತ ಒಂದು 10-15 ದಿವಸ ಬೇಗ ಹಣ್ಣಾಗುತ್ತೆ. ಪ್ರತಿ ವರ್ಷ ಫಸಲು ಕೂಡ ಒಂದೇ ಪ್ರಮಾಣಕ್ಕೆ ಇದೆ. ಬೇಗ ಹಣ್ಣಾದ್ರೆ ಅದೊಂದು ಅನುಕೂಲ, ಅವಾಗ ಬಳ್ಳಿ ಸೋಲೋದಿಲ್ಲ, ಗ್ಯಾಪ್ ಸಿಗುತ್ತೆ. ತುಂಬಾ ಬೇಗ ಹಣ್ಣಾಗೋದಿಲ್ಲ, ಒಂದು 10-15 ದಿವಸ ಅಷ್ಟೇ ವ್ಯತ್ಯಾಸ ಪನ್ನೀರ್ಗೆ. ಈಲ್ಡ್ ಕನ್ಸಿಸ್ಟೆನ್ಸಿ ಪ್ರತಿ ವರ್ಷ ಇರೋ ಅಷ್ಟು ಬಂದಾಗ ಕೆಲವು ಸರ್ತಿ ನಾವು ಕಲಿಸ್ಲಿಕ್ಕೆ ಬಂದವರು ಇವ್ರ ಹತ್ರನೇ ಕಲ್ತ್ಕೊಂಡ್ವಿ. ಅವರು ಇದು ಯಾವಾಗ್ಲೂ ಅಷ್ಟೇ ಒಳ್ಳೆ ಡಾಕ್ಟರ್ಗಿಂತ ಹೊಸ ಡಾಕ್ಟರ್ಗಿಂತ ಹಳೆ ರೋಗಿ ಮೇಲಲ್ಲ. ಮತ್ತೆ ಇವರು ಡೆಡಿಕೇಟೆಡ್ ಇದ್ದಾರೆ, ಇವರಿಗೆ ಅದೊಂದು ಕಾಳುಮೆಣಸು ಬೆಳೆಸೋದು ಒಂದು ಕನಸು. ಮತ್ತೆ ಇಲ್ಲಿ ಬದಲಾವಣೆಗಳು ಏನಂತಂದ್ರೆ ಕಾಲುವೆ ಇತ್ತು, 1/2 ಅಡಿ ಆಳ ಇತ್ತು, ನೀರ್ ಬಂದೇ ಹೋದ್. ಆದ್ರೆ ಬೇರಿನ ಜಾಗದಲ್ಲಿ ನೀರ್ ನಿಲ್ಲ ಅಂತ ಒಂದು ಕಲ್ಪನೆ ಬಂತಲ್ಲ, ಅವಾಗ ಅದು ಇಲ್ಲಿ ಏರ್ಪಾಡು ಮಾಡಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಇನ್ನು ನಾವು ಪ್ರಿಫರ್ ಮಾಡೋದು 12 ಅಡಿ 12 ಅಡಿ ಸ್ಪೇಸಿಂಗ್, ಇಲ್ಲಿ 10 ಅಡಿ 10 ಅಡಿ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿನೊಂದು ಪ್ರಯೋಗ ಮಾಡ್ಲಿಕ್ಕೆ ಕೂಡ ನಾವು ತಯಾರಿದ್ದೀವಿ. ಏನಂದ್ರೆ ಅದರಲ್ಲಿ ಒಂದು ಮರ 32 ಅಡಿಗೆ ಇಟ್ಕೊಳ್ಳೋದು,
ಹ್ಮ್. ಇನ್ನೊಂದು ಮರ 22 ಅಡಿಗೆ ಇಟ್ಕೊಳ್ಳೋದು. ಓಕೆ ಓಕೆ, ಅಲ್ಲೇ ಅಷ್ಟು ಬೆಳಕು ಬರ್ಬೇಕು. ಒಂದು ದೊಡ್ಡದು. ಬಟ್ ಇಲ್ಲ ಅಂದ್ರೆ 10 ಅಡಿ ಸ್ವಲ್ಪ ನೆರಳು ಹೆಚ್ಚಾಗ್ಬೋದು. ಹೀಗೇನೆ ಯೂನಿಫಾರ್ಮ್ ಆಗಿಟ್ರೆ 10 ಅಡಿ ಸ್ವಲ್ಪ ಇಲ್ಲ, ಈಗ ಸ್ಟಡಿ ಆಯ್ತು, ಗಿಡಕ್ಕೆ ದೃಢತೆ ಬಂತು, ಬೇಕಾದಷ್ಟು ಬೇರು ಉಂಟು. ಇದೇನು ಚಿಕ್ಕ ಗಿಡಗಳಿಗೆ ಕಡಿದ್ರೆ ಏನ್ ಸಾಯೋದಿಲ್ಲ ಇವು ಸಿಲ್ವರ್. ಅಂದ್ರೆ 2 ಮೇಲ್ಗಡೆ 1-2 ಬ್ರಾಂಚ್ ಉಳಿಸ್ಕೊಂಡು ನಾವು ರೆಗ್ಯುಲೇಟ್ ಮಾಡ ಅಂತ. ಇವ್ರ ಮೇಲೆ ಪೂರ್ತಿ ನಂಬಿಕೆ ಇದೆ. ಅದನ್ನ ಆರಾಮಾಗಿ ಈ ಜಾಗಗಳಿಗೆ 8 ಎಕರೆ ಇದ್ರು ಕೂಡ ಇದು 8,000 ಎಕರೆಗೆ ಕೂಡ ವಿಸ್ತರಣೆ ಮಾಡೋ ಅಂತ ತಂತ್ರಜ್ಞಾನ ಈ ಜಾಗದಿಂದ ಡೆವಲಪ್ ಆಗುತ್ತೆ. ಸರ್, ಈಗ ನಾವು ಜೋಸೆಫ್ ಅವ್ರ ಹತ್ರ ಕೇಳ್ತಾ ಇದ್ದೆ, ಸಿಲ್ವರ್ ಓಕ್ ಬಗ್ಗೆ ನೆಗೆಟಿವ್ ಮಾತಾಡೋದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಮಾವು ಎಲೆ ಕರಗ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಹೌದು, ಅದನ್ನು ಬೆಳಿತಾ ಇಲ್ವಾ? ಅಕೇಶಿಯಾ ಇಲ್ವಾ? ಇದು ಇದರಷ್ಟು ತ್ವರಿತವಾಗಿ ಬೆಳೆದು ನಮಗೆ ಮೆಣಸಿಗೆ ಬೇಕಾದ್ದು ಕಾಲಮ್ ವಾಲ್ಯೂಮ್ ಬೇಕು, ಸೀದಾ ಹೋಗ್ಬೇಕು, ಆ ಸೈಜ್ ಬರಬೇಕು, ಮತ್ತೆ ಅದಕ್ಕೆ ರಫ್ ಆಗಿರ್ಬೇಕು, ಹಳ್ಳಿ ಚೆನ್ನಾಗಿ ಹತ್ತಬೇಕು. ಅದೆಲ್ಲ ಅಲ್ಲ, ಇದನ್ನ ಪರಿಸರಕ್ಕೆ ಏನು ಮಾರಕ್ಕೆ ಏನಲ್ಲ ಅಂತೀರಾ? ಏನಂತೀರಾ? ಈ ವರ್ಷ ಕರಗದಿದ್ರೆ ಮುಂದಿನ ವರ್ಷ ಸರ್ ಅದ್ ಬಿಡಿ ಅದ್ ನಂಗೆ ಬೇಡ, ಕರಗದೇ ಬೇಡ, ನಾ ಬೇರೆ ಏನೋ ಗೊಬ್ಬರ ತಂದು ಹಾಕ್ತೀನಿ ಅಂತ ಇಟ್ಕೊಳ್ಳೋಣ, ಅಥವಾ ಬೇರೆ ಕಡೆ ಕಂಪೋಸ್ಟ್ ಮಾಡ್ತೀನಿ. ಇದರಿಂದ ಏನಕ್ಕೆ ಅಂದ್ರೆ, ಇದು ಯಾವ ಟ್ರೆಂಡ್ ಹೋಗ್ತಾ ಇದೆ ಅಂದ್ರೆ, ಈ ಇಕೊಲಿಪ್ಟಸ್ ಹೇಗೆ ವಿರುದ್ಧ ಆಂದೋಲನ ಆಯ್ತು, ಆತರ ಮಾಡೋಕೆ ಕೆಲವರು ಹೊರಟಿದ್ದಾರೆ. ವೆಸ್ಟೆಡ್ ಇಂಟ್ರೆಸ್ಟ್ ಇದರಲ್ಲಿ ಮತ್ತೇನು ಇದಿಲ್ಲ. ಆದ್ರೆ ಪಾಪ ಕೆಲವು ಈ ಬಡಪಾಯಿ ರೈತರು ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಇದು ನನ್ನ ಅನುಭವದಲ್ಲಿ ಸಿಲ್ವರ್ ಓಕ್ ವಿರುದ್ಧ ಮಾತಾಡೋದು ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ. ನೀವೇನ್ ಹೇಳ್ತೀರಿ? ಸರ್, ಈಗ ನಾನ್ ಲಿವಿಂಗ್ ಸ್ಟ್ಯಾಂಡರ್ಡ್ ಹಾಕಿ ಇದು ಉತ್ತುಂಗಕ್ಕೆ ಹೋಗಿರೋ ವಿಯೆಟ್ನಾಂ ಬಗ್ಗೆ ನಾವು ಮಾತಾಡೋದಿಲ್ಲ. ಇದು ಲಿವಿಂಗ್ ಸ್ಟ್ಯಾಂಡರ್ಡ್. ಇದು ಕೂಡ ಆಕ್ಸಿಜನ್ ಬಗ್ಗೆ ಆಗ್ಲಿ, ಅದನ್ನ ಕೂಡ ಆರ್ಗ್ಯಾನಿಕ್ ಮ್ಯಾಟರ್ ಬಗ್ಗೆ ಯಾರು ಕೂಡ ಕಲ್ಪನೆ ಬರೋದಿಲ್ವಾ? ಸೊ ಹಾಗಾಗಿ ಇದರ ವಿರುದ್ಧ ಮಾತಾಡೋದೇನಿದು ದುರುದ್ದೇಶದಿಂದ ಮಾತಾಡ್ತಾ ಇದ್ದಾರೆ. ದುರುದ್ದೇಶನ ಇಲ್ಲ, ಏನೋ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ದುರುದ್ದೇಶದಿಂದ ಮಾತಾಡುವವರನ್ನ ಸರಿಯಾಗಿ ಅರ್ಥ ಮಾತಾಡ್ಕೊಳ್ಳೋದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ಸಿಲ್ವರ್ ಅಡೆ ಎತ್ಕೋದು, ಇಷ್ಟು ಫಿಲ್ಟರ್ಡ್ ಲೈಟ್ ಕೊಡೋದು ಮಧ್ಯದಲ್ಲಿ ಬಹಳ ಯಾವ ಮರ ನೀವು ದುಡ್ಡು ಕೊಟ್ರು ಈ ಯಾವ ಶೇಡ್ ನೆಟ್ ಅಲ್ಲೂ ಇದು ಬರಕ್ ಸಾಧ್ಯ ಬರೋದಿಲ್ಲ. ಮೈಕ್ರೋ ಕ್ಲೈಮೇಟ್ ಈ ಚಂದ ಇಷ್ಟು ಆಕಾರ ಇನ್ಯಾವ್ದ್ರಲ್ಲೂ ಸಿಗಕ್ ಸಾಧ್ಯ ಇಲ್ಲ. ಕಾಡು ಮರನು ಯಾವ್ದು ಸಾಧಾರಣ ಕೆಲವು ಮರಗಳು, ಶೇಡ್ ಮರಗಳಲ್ಲಿ ಕೆಲವು ಕಾಯಿಲೆಗಳಿರುತ್ತವೆ, ಅವು ಈ ಕ್ರಾಪ್ ಟ್ರಾನ್ಸ್ಫರ್ ಆಗುತ್ತೆ. ಇದ್ರ ಯಾವ ಕಾಯಿಲೆ ಕೂಡ ಹಾಗಾಗಿ ವೀಕ್ಷಕರ, ನಾ ಏನಕ್ಕೆ ಇಷ್ಟು ನಿರ್ದಿಷ್ಟವಾಗಿ ಕೇಳ್ತೀನಿ ಅಂದ್ರೆ, ಆ ತರದ್ದು ದುರ್ದೇಶ ಪೂರಿತ ನಂತರ ನಾನು ಹೇಳ್ತೀನಿ, ಅವ್ರು ಹೇಳಿಲ್ಲ ಅಂದ್ರೂ ಆ ಥರ ಪ್ರಚಾರಕ್ಕೆ ನೀವು ತಲೆಗೆಡಿಸ್ಕೋಬೇಡಿ. ಯಾವುದು ಈಗ ಯಾಕೆಂದ್ರೆ ಇದು ಇವರ ಅನುಭವ, ಈ ರೈತರ ಅನುಭವ ನೋಡಿ. ನೀವು ತೋಟ ನೋಡಿದ್ರೆ ಇದಕ್ಕಿಂತ ಉತ್ತಮವಾದಂಥ ಮೈಕ್ರೋ ಕ್ಲೈಮೇಟ್ ಸೃಷ್ಟಿ ಮಾಡೋಕ್ಕೆ ಇನ್ನು ಯಾವುದರಲ್ಲೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಸಿಲ್ವರ್ ಓಕ್ನ ಬಗ್ಗೆ ಯಾವುದೇ ಅಪವಾದಗಳು ಅದಕ್ಕೆ ಅರ್ಥ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಪಶು ಪಕ್ಷಿ ಮಂಗಗಳಿಗೆ ಬೇಕಾದ ಹಣ್ಣು ಅದು ಕೊಡದಲ್ಲೇ ಇರ್ಬೋದು, ಆದ್ರೆ ಉಸಿರಾಡಕ್ಕೆ ಬೇಕಾದ ಆಮ್ಲಜನಕ ಕೊಡುತ್ತೆ. ಸರ್, ಪಶು ಪಕ್ಷಿಗಳಿಗೆ ಸಿಗಲಾರದು ಬಹಳಷ್ಟಿದೆ. ಸರ್, ನೀವು ಇದರಲ್ಲಿ ಅಡಿಕೆ ತೋಟ ಮಾಡ್ತೀವಿ, ತೆಂಗಿನ ತೋಟ ಮಾಡ್ತೀವಿ, ಯಾವ ಪಕ್ಷಿಗೆ ಹಣ್ಣು ಕೊಡುತ್ತೆ? ಹೋಗ್ಲಿ, ನೆಕ್ಟರ್ ಇದೆಯಾ? ನೆಕ್ಟರ್ ಇಲ್ಲ, ಪೌಡರ್ ಸಿಗುತ್ತೆ ಅಷ್ಟೇ ಜೇನಿಗೆ. ಇಲ್ಲಿ ಸಿಗುತ್ತೆ, ಇದರಲ್ಲಿ ಅಲ್ಲ ಯಾವುದು ಇದ್ರಲ್ಲಿ ಸಿಕ್ಕುತ್ತೆ. ಅಲ್ಲ, ನಾಳೆ ದಿನ ಕೇಳಿ ನಾವು ಬೇರೆ ಬೇರೆ ನಾವು ಇದನ್ನ ಏನ್ ಮಾಡ್ತೀವಿ ಅದು ಹಂಗೆ ಕೇಳಿದ್ರೆ ನಿಮ್ಮ ಕಾಳುಮೆಣಸಲ್ಲೇ ಜೇನು ಹುಳಕ್ಕೆ ಏನು ಸಿಗೋದಿಲ್ಲ. ಹಾಗಾಗಿ ಎಲ್ಲದನ್ನು ನಾವು ಎಲ್ಲದಕ್ಕೂ ಇಕ್ವೇಟ್ ಮಾಡಕ್ ಆಗೋದಿಲ್ಲ. ನೀವು ಹೇಳ್ದಂಗೆ ಆಕ್ಸಿಜನ್ ಕೊಡುತ್ತೆ ಸಾಕು. ಆಕ್ಸಿಜನ್ ಫ್ಯಾಕ್ಟ್ರಿ ಇದು, ಪ್ರತಿಯೊಂದು ಆ ಪ್ರಮಾಣಕ್ಕೆ ಬೆಳೀತದೆ ಅಂದ್ರೆ ಅಷ್ಟು ಆಕ್ಸಿಜನ್ ಕೊಡ್ಲೇಬೇಕದು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಸರ್, ಈಗ ಇಲ್ಲಿ ಈಗ ನೀವು ಕಾಲುವೆ ಆಳ ಮಾಡಿದ್ದು ಕತೆ ಹೇಳಿದ್ರೆ, ಇನ್ನೇನು ಸ್ಪೆಸಿಫಿಕ್ಸ್ ನೀವು ಬೇರೆಯವರಿಗೆ ಹೇಳಕ್ ಇಷ್ಟಪಡ್ತೀರಿ ಈ ತೋಟದಿಂದ? ಇನ್ನೊಂದು ಏನಂದ್ರೆ, ಇಲ್ಲಿ ಕಾಲುವೆ ಮಾಡಿದ ತಕ್ಷಣ ಕೆಲವು ಕಡೆ ನಾವು 18 ಅಡಿ ಅಂದ್ರೆ ಇದು 9 ಅಡಿ ಸ್ಪೇಸಿಂಗ್ ಇದ್ರೆ 18 ಅಡಿಗೆ ಹಾಕಿ, 10 ಅಡಿ 10 ಅಡಿ ಸ್ಪೇಸಿಂಗ್ 20 ಅಡಿ ಕಾಲುವೆ ಮಾಡಿ ಅಂತ ಹೇಳ್ತೀವಿ.
ಇದು ಅವ್ರು ಹೇಳ್ತಾ ಇದ್ದು ಜೋಗ್ ಜಾಗ, ಮಳೆ ಬಂದ್ರೆ ಮತ್ತೆ ಭಾರಿ ಮಳೆ ಪ್ರದೇಶ ಅದು. ಹಾಗಾಗಿ ಇಲ್ಲಿ ಪ್ರತಿ ಸಾಲ್ಗೂ ಕೂಡ ನಾವು ಸುಮಾರು 3000 ಮಿಲಿಮೀಟರ್ ಮೇಲೆ ಇದೆ ಮಳೆ ಇಲ್ಲಿ. ಅಷ್ಟಿಲ್ಲ, ರಿಪ್ಪನ್ಪೇಟೆ ಅಲ್ಲ ಅಷ್ಟಿಲ್ಲ. ನಾನು ಹೇಳಿದ ಮಳೆ ಜಾಸ್ತಿ, ಮಳೆ ನಿಲ್ಲದ್ ಜಾಸ್ತಿ, ಹಿಡಿದು ನಿಲ್ಲ ಅಂತ ಜಾಗ ಇದು. ಸೊ ಅದಕ್ಕೆ ಪ್ರತಿ ಸಾಲಿ ಕಾಲು ಮಾಡಿದ್ದಾರೆ. ಮತ್ತೆ ಮಣ್ಣನ್ನ ಆ ಬೆಳೆದ ನಂತರ ಅದು ಕೆಸರು, ಅದು ಕೆನೆ ಮಣ್ಣು ಹೋಗಿ ಬೇರ್ನಲ್ಲಿ ಮಣ್ಣು ಹಾಕೋದು ತುಂಬಾ ದೊಡ್ಡದಾಗಿ ಆ ತರ ಮಾಡ್ತಾ ಇಲ್ಲ ಇಲ್ಲಿ. ಕೇವಲ ಒಂದು 4 ಇಂಚು 5 ಇಂಚು ಎತ್ತರಕ್ಕೆ ಮಾತ್ರ ಮಣ್ಣು ಹಾಕಿ ಅದಕ್ಕೆ ಮಲ್ಚ್ ಕೊಟ್ಟಿದೆ. ಇದನ್ನ ಪ್ರತಿಯೊಬ್ರು ಕೂಡ ಗಮನಿಸಬೇಕು. ಅಲ್ಲ ಈಗ ನೀವ್ ಹೇಳಿದ್ ಸರ್, ಈಗ ನೆಲದ ಲೆವೆಲ್ಗಿಂತ ಮೇಲೆ ಟೋಟಲ್ ಲೆಕ್ಕ ತೆಗೆದ್ರೆ ಒಂದು 8 ಇಂಚ್ ಎತ್ತರ ಇದೆ ಅಲ್ವಾ? ಅದರಲ್ಲಿ ನಾಟಿ ಮಾಡಿದಾಗ ಕಾಳುಮೆಣಸಿನ ಬೇರು ಮೂಲ ನೆಲದಿಂದ ಒಂದು 2 ಇಂಚ್ ಎತ್ತರಕ್ಕೆ ಬರುತ್ತೆ, ಸಾಕು, ಬಂದಿರುತ್ತೆ ಸಾಕು. ಮತ್ತೆ ಪೈಪ್ ನ ಅಡ್ಡ ಕತ್ತರಿಸಿ ಇಟ್ರೆ ಹೇಗಿದೆಯೋ ಆ ಮಾದರಿನಲ್ಲಿ ಇವರು ಈಗ ಡಿವೈಸ್ ಮಾಡಿದ್ದಾರೆ. ಈಗ ರೌಂಡ್ ಪೈಪ್ ನ ಮಧ್ಯೆ ಕತ್ತರಿಸಿ ಇಟ್ರೆ ಅಂದ್ರೆ ಈ ಮಣ್ಣು ನೀರು ಈ ಕಡೆನೂ ಜಾರಬಹುದು, ಈ ಕಡೆನೂ ಜಾರುತ್ತೆ, ಎರಡೂ ಕಡೆ ಅದು ಕಾಲುವೆಗೆ ಹೋಗಿ ತಲುಪ್ತದೆ. ಯಾವುದೇ ಕಾರಣಕ್ಕೆ ಬಳ್ಳಿ ಬುಡದಲ್ಲಿ ಮಳೆ ನೀರು ಸ್ಟಾಗ್ನೇಷನ್ ಆಗೋದಿಲ್ಲ. ಮೈನಸ್ ಪಾಯಿಂಟ್. ಇಲ್ಲಿ ಫೈಟ್ ಆಫ್ಟರ್ ಇಲ್ಲ ಅಂತಲ್ಲ, ಇತ್ತು ಫೈಟ್ ಆಫ್ಟರ್ ಒಂದು ಹೋಯ್ತು, ಆದ್ರೆ ಫೈಟ್ ಆಫ್ಟರ್ ಗೆ ಪೂರಕವಾದ ಹಲವಾರು ವಾತಾವರಣ ಇಲ್ಲ, ಈಗ ಕಡಿಮೆ, ಈಗಿಲ್ಲ. ಇಲ್ಲಿ ಇವರು ಯಾವುದೇ ಕಾರಣಕ್ಕೆ ಕಸಿ ಗಿಡಕ್ಕೆ ಹೋಗ್ಲಿಲ್ಲ, ಇಲ್ಲ ಅದು ಅಗತ್ಯ ಇಲ್ಲ. ನೀವ್ ಹೇಳಿ ಸರ್, ನಿಮ್ಗೆ ಇದು ಕಸಿ ಫೈಟ್ ಆಫ್ಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಅರ್ಥ ಆಗಿದೆ. ಒಂದು ಕೆಲವು ಅರ್ಥ ಆಗಿಲ್ಲ ಅಂದ್ರೆ ನೆಮಟೋಡ್ ಮ್ಯಾನೇಜ್ಮೆಂಟ್, ಮಿಲಿಬಗ್ ಮ್ಯಾನೇಜ್ಮೆಂಟ್. ಈಗ ಅದು ಕೂಡ ಇವು ಟಾಲರೆಂಟ್ ವೆರೈಟಿಗಳು ಇಲ್ಲಿಗೆ ತಗೊಂಡಿದ್ದಾರೆ. ಅದು ಇನ್ನೇನು ಮ್ಯಾನೇಜ್ ಶುರು ಆದ್ರೆ ನೋಡ್ಬೇಕು ಸರ್. ಈಗ ನೀವು ಕಸಿ ಕಟ್ಟಿದ ಗಿಡಗಳು ನಿಮ್ಗೆ ಗೊತ್ತು ಹೇಗಿದ್ರು, ಅದು ಏನಕ್ಕೆ ಹೋಗ್ಲಿಲ್ಲ? ಕಸಿ ಅಂದ್ರೆ ತುಂಬಾ ನೀರು ಬೇಕು ನನಗೆ, ಆಲ್ರೆಡಿ ಈಗ ನೀರು ಕಮ್ಮಿ ಇಲ್ಲಿ. ಓಕೆ, ನೀರು ಬೇಕು, ಅದಕ್ಕೆ ಅದು ಡ್ರೈ ಇದಾಗಿರೋದಕ್ಕೆ. ಒಂದು ಕಾಲ ಇಂಚಿಂದ 2 ಬೋರ್ವೆಲ್ ಇರೋದು, ಹಾಗಾಗಿ ಕಸಿ ನೀರು ಹೆಚ್ಚಾದಲ್ಲಿ ಓಕೆ ಬಿಟ್ರೆ, ಹೆಚ್ಚಾದಲ್ಲಿ ಓಕೆ ಅಷ್ಟೇ. ಇಲ್ಲಿ ನಮ್ಮಲ್ಲಿ ಅದು ಸೂಕ್ತ, ಅಥವಾ ಅದ್ರ ಅಗತ್ಯನೂ ಇಲ್ಲ. ಈಗ ನಿಮಗೆ ಈ ಮೆಥಡ್ ಎಲ್ಲ ಮಾಡಿದ್ರೆ ಇಲ್ಲಿ ನಿಮ್ ನೀರೇ ಕಡಿಮೆ ಆಗಿ ಪ್ರಾಬ್ಲಮ್ ಆಗಿದೆ ಹೊರತು ಹೆಚ್ಚಾಗಿ ಪ್ರಾಬ್ಲಮ್ ಆಗ್ಲಿಲ್ಲ. ಸೊ ಆ ದೃಷ್ಟಿಯಿಂದ ಅದರ ಅಗತ್ಯ ಇಲ್ಲ. ಸರ್, ಇನ್ನೊಂದು ನಾನು ಈ ಹಂತದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಇದು ಈಗ 10 ಬೈ 10 ಹಾಕಿರೋದಕ್ಕೆ ಸಂಪೂರ್ಣ ಇಲ್ಲಿ ಮಲೆನಾಡಾಗಿದೆ. ಇದು ಹೊರಗಡೆ ಮಲೆನಾಡಿನ ಅಂತ ಅಂದ್ರೂ ಈ ಪರಿಸ್ಥಿತಿನಲ್ಲಿ ಈಗ ನೀವು ಕಾಫಿ ಹಾಕಿಸ್ತಾ ಇದ್ದೀರಿ ಅಲ್ವಾ? ಸಿಲ್ವರ್ ಓಕ್ನ ಮಧ್ಯದಲ್ಲಿ ಕಾಫಿ ಹಾಕಿದಿರಿ, ಅದು 1 ವರ್ಷ ಬಿಟ್ಟು ನೆರಳು ಬಂದ್ಮೇಲೆ ಮಾಡಿದ್ದಾರೆ. ಅದು ಚಂದ್ರಗಿರಿನೇ ಹಾಕಿದಿರಿ ಅಲ್ವಾ? ಈ ಕಾಫಿ ಬದಲಿಗೆ ಏಲಕ್ಕಿ ಹಾಕಿರಿ ಏನಾಗ್ಬೋದು? ಹಾಕ್ಬಹುದಾ ಈ ವಾತಾವರಣದಲ್ಲಿ? ನೀರಿಲ್ಲಲ್ಲ, ನೀರಿದ್ದವರಿಗೆ ನಾನು ಈ ವಾತಾವರಣದಲ್ಲಿ ನೀರಿದೆ, ನನ್ಗೆ ಏಲಕ್ಕಿ ಮಾಡ್ಬೇಕು, ನನಗೆ ಕಾಫಿ ಬೇಡ ಹೇಳಾದ್ರೆ ಕಾಳುಮೆಣಸಿನ ಜೊತೆಗೆ ಏಲಕ್ಕಿ ಕಾಂಬಿನೇಷನ್ ಮಾಡಬಹುದಾ? ಇದನ್ನ ಕಾಳುಮೆಣಸು ಇದಕ್ಕೆ ಅರ್ಧ ಪಾಪ್ಯುಲೇಷನ್ ಬರಬೇಕು. ಮತ್ತೆ ಅದ್ ಏನ್ ಡ್ರೈನ್ ಉಂಟಾ, ಡ್ರೈನ್ ಒಂದು ಪೇರಡು ಅದು ಸಾಲು ಬಿಟ್ಟು ಸಾಲು ಡ್ರೈನ್ ಮಾಡ್ಕೋಬೇಕು. ಅಲ್ಲ, ಪ್ರತಿ ಸಾಲಲ್ಲೂ ಇದೆ. ಅದು ಕೂಡ ನಾವು ಗಿಡ ಹಾಕಿದಾಗ 9 ಅಡಿ ಸ್ಪೇಸಿಂಗ್ ಅಲ್ಲಿ ಬರುತ್ತೆ. ನಾವು ಏಲಕ್ಕಿ ಹಾಕಿದ್ರು ಕೂಡ. ಬಟ್ ಏನಂದ್ರೆ ಇಲ್ಲಿ ಏಲಕ್ಕಿ ಈ ಲೆವೆಲ್ ಅಲ್ಲಿ ನಾವು ಹಾಕಿದಾಗ ಅದು ಎತ್ತರಕ್ಕೆ ಬೆಳೆದಾಗ ಸುಮಾರು 14 ಅಡಿ ಎತ್ತರಕ್ಕೆ ನಾವು ಕಾಳುಮೆಣಸು ಫಸಲ್. ಆಮೇಲೆ ಕಾಫಿ ಅಂತೂ ಪ್ರಾರಂಭಿಕ ಒಂದು ಹಣ್ಣು ಒಂದಷ್ಟು ಚಿಕ್ಕುತ್ತ 2-3 ಬಾಕ್ಸ್. ಸರ್, ಕಾಫಿ ಮತ್ತು ಏಲಕ್ಕಿ 2 ಹಾಕಿದ್ರೆ ಕಾಫಿ ಬರೋದೇ ಇಲ್ಲ, ಮುಗೀತದು. ಸೊ ನೀವ್ ಹೇಳೋದು ಈ ಸ್ಪೇಸಿಂಗ್ ನಲ್ಲಿ ಅಥವಾ ಕಾಳುಮೆಣಸು ನಿಮ್ದು ಫೋಕಸ್ ಇದೆ ಅಂದ್ರೆ ಅಲ್ಲಿ ಏಲಕ್ಕಿ ಬೇಡ. ಈಗ ನಾವು ಚಿತ್ರದುರ್ಗದಲ್ಲೇನೆ 11 ಅಡಿ ಸ್ಪೇಸಿಂಗ್ ಅಲ್ಲಿ ಕೂಡ ಸಕ್ಸಸ್ ಆಗ್ಲಿಲ್ಲ. ಯಾವುದು ಮೆಣಸು ಕತ್ಲೆ ಆಗ್ಬಿಡ್ತು. ಸೊ ಹಂಗಾಗಿ ಯಾವುದೇ ಕಾರಣಕ್ಕೆ ಕಾಳುಮೆಣಸನ್ನ ಹಾಕೋದು ನಿಮ್ ಫೋಕಸ್ ಇದೆ ಅಂತ ಆದ್ರೆ ಅಲ್ಲಿ ಏಲಕ್ಕಿ ತರೋದು ಬೇಡ. ಕಾಫಿ ಓಕೆ, ಏನಕ್ಕೆ ಅದನ್ನು ನೀವು ಇಷ್ಟಕ್ಕೆ ಲಿಮಿಟ್ ಮಾಡ್ತೀರಿ, ಅದು ತೊಂದರೆ ಕೊಡೋದಿಲ್ಲ. ಇಲ್ಲ, ಇಲ್ಲಿ ನಾವ್ ಇನ್ನೂ ಸ್ವಲ್ಪ ಈಗ ಪರಿಪೂರ್ಣವಾಗಿ ಇಲ್ಲಿ ಬಸಿಗಾಲುವೆ ಹಾಕಿದಾಗ ಇದು ನೀವು ನೋಡಿದ್ರೆ ನಿಮ್ಗೆ ಮೆಣಸಿನ ತೋಟ ಅನಿಸ್ಬೋದು. ಆದ್ರೆ ಮೆಣಸು ಮೇಲ್ಗಡೆ ಫಸಲ್ ಕೊಡ್ತಾ ಇರುತ್ತೆ, 5 ಅಡಿ ಕೆಳಗಡೆ ಪೂರ್ತಿ ಕಾಫಿ ತೋಟನೇ ಇರುತ್ತೆ. 100% ಕಾಫಿ ತೋಟದ ಏನಿರುತ್ತೆ ಅದೇ ಗಿಡದ ಸಂಖ್ಯೆ ಇರುತ್ತೆ, ಅಷ್ಟೇ ಪ್ರಮಾಣ. ಅದೇ ನಮ್ದು ಈಗ ನೆಕ್ಸ್ಟ್ ಇದು ಪ್ಲಾನ್. ಇದು ನಿಮ್ಗೆ ಆ ಕಡೆ ಇದ್ರಲ್ಲೂ ದುಡ್ಡು ಬಂತು, ಆ ಕಡೆ ಅದ್ರಲ್ಲೂ ದುಡ್ಡು ಬಂತು. ಒಂದು ಗಾದೆ ಇದೆ, ಕದ್ದು ರೊಟ್ಟಿ ಬೇರೆ ದೇವ್ರ ಪ್ರಸಾದ ಬೇರೆ ಅಂತ. ಇಲ್ಲ, ಇಲ್ಲಿ ಕಳೆ ಬೆಳೆಯೋದು ಬೇಡ ನಮ್ಗೆ, ಕಾಫಿ ಬೆಳಿಲಿ. ಸೊ ಮುಂದಿನ ದಿವಸ ಇದು ಕಾಫಿ ತೋಟ, ಮೇಲ್ ನೋಡಿದ್ರೆ ಮಾತ್ರ ಕಾಳುಮೆಣಸಿನ ತೋಟ. ಈಗ ಸೊ ಏಲಕ್ಕಿ ಬೇಡ, ಏಲಕ್ಕಿ ಇದಕ್ಕೆ ಸೂಟಬಲ್ ಕಾಂಬಿನೇಷನ್ ಅಲ್ಲ. ಏಲಕ್ಕಿ ಮಾಡೋದಾದ್ರೆ ಇಷ್ಟೇ ಮಾಡ್ಕೊಂಡು ಕಾಳುಮೆಣಸು ಮಾಡಿದ್ರೆ ಬರೀ ಏಲಕ್ಕಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಇಲ್ಲ, ನೀವು ಏಲಕ್ಕಿ ಹಾಕಿದ್ರೆ ಅವ್ರು ಬೇಕಾದ ಲೇಬರ್ ರಿಕ್ವೈರ್ಮೆಂಟ್ 3 ಪಟ್ಟು ಜಾಸ್ತಿ ಆಗ. ಅಲ್ಲ, ಅದ್ ಬಿಡಿ, ಅದು ಬೇರೆ, ಅದು ಅವ್ರ ಇಷ್ಟ. ರೇಟ್ ಸರ್ ಏನಾದ್ರು ಮೊದಲು ನಂಗೆ ಬಂದ್ರೆ 2000ಕ್ಕಿಂತ ಜಾಸ್ತಿ ಬಂದ್ರೆ ಅದು ಓಕೆ. ಆದ್ರೆ ನಾವು ಟೆಕ್ನಿಕಲಿ ಈ ಮೈಕ್ರೋ ಕ್ಲೈಮೇಟ್ ಸೃಷ್ಟಿ ಆದ್ರೆ ಏಲಕ್ಕಿ ಮಾಡಬಹುದು, ನೀರಿದ್ರೆ ಕಾಳುಮೆಣಸನ್ನು ಮರಿಬೇಕು. ನನ್ನ ಬಹಳ ಅತಿ ಒತ್ತಾಸ ಏನಂತಂದ್ರೆ ಇವರು
ಹೈಟ್ 22 ಅಡಿಗೆ ರಿಸ್ಟ್ರಿಕ್ಟ್ ಮಾಡೋದು ಬೇಡ. 32 ಇಲ್ಲ, ಒಂದು 32 ಅಡಿ ಆಯ್ತು. ಇನ್ನೊಂದು 22 ಅಡಿ. ಅದು ಓಕೆ, ಅದು ನಿಮ್ಮ ನೆರಳು ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈಗ ಆಯ್ತು, ನಾನು ಏಲಕ್ಕಿಯನ್ನು ಹಾಕಿ 12 ಅಡಿ ನಂದು ಏಲಕ್ಕಿ ಇದು ಕಾಳ್ಮೆಣ್ಸ್ ಹೋಯ್ತು. ಅದು ಅಲ್ಲಿ ನನಗೆ ಅಲ್ಲಿವರೆಗೆ ಕಾಳ್ಮೆಣ್ಸ್ ಬೇಡ, ಆಯ್ತಾ. ನಾನು ಅನಾಯಾಸವಾಗಿ ಈಗ ಸಿಲ್ವರ್ ಓಕನ್ನು ನೆಟ್ಟಿದ್ದೀನಿ, ಏಕೆ ನಂಗೆ ನೆರಳಬೇಕು ಅಂತ ನಾನು ಸಿಲ್ವರ್ ಓಕ್ ನೆಟ್ಟಿದ್ದೀನಿ. ಅದರಿಂದ ಮೇಲೆ ನಾನು ಟೋಟಲ್ 30 ಅಡಿವರೆಗೆ ಸಿಲ್ವರ್ ಓಕನ್ನು ಮೇಂಟೈನ್ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. 25, 28 ಏನು ಸಮಸ್ಯೆ ಇಲ್ಲ. ಅಲ್ಲಿಂದ 12ರಿಂದ ಮೇಲೆ 20 ಅಡಿ ಬೇಡ, 15 ಅಡಿ ನಾನು ಕಾಳ್ಮೆಣ್ಸ್ ತೆಗಿತೀನಿ, ಏನು ತೊಂದರೆ ಬರುತ್ತೆ? ನೀವು ಲಾಜಿಕ್ ಆಗಿ ಟೆಕ್ನಿಕಲಿ ಬರುತ್ತೆ. ಟೆಕ್ನಿಕಲಿ ಬರುತ್ತೆ. ನೀವು ಲಾಯರ್ ತರ ಪ್ರಶ್ನೆ ಹಾಕಿದ್ರೆ ಏನಕ್ಕೆ ಸರ್ ಅಂದ್ರೆ ಜಡ್ಜ್ಮೆಂಟ್ ನಾವು ಕೊಡ್ಬೇಕಲ್ವಾ, ಆವಾಗ ಅಷ್ಟು ಕಳ್ಕೊಳ್ತಾರೆ, ಮೇಲ್ಗಡೆ ಪಡ್ಕೊಳ್ತೀವಿ. ಪಡ್ಕೊಳ್ತೀವಿ. ಈಗ ನಾನು ಬರೇ ಏಲಕ್ಕಿ ಸಿಲ್ವರ್ ಓಕು ಬರೇ ಏಲಕ್ಕಿ ಎರಡೇ ಕಾಂಬಿನೇಷನ್ ಮಾಡಿದ್ರೆ ನನಗೆ ಒಂದೇ ಏಲಕ್ಕಿ ಒಂದೇ ಬೆಳೆ ಆಗತ್ತೆ, ಆಯ್ತಾ. ಅಲ್ಲಿ ಮೇಲಿಂದ ಅಷ್ಟು ಸಿಕ್ಕರೆ ನನಗೆ ಅದಿಷ್ಟು ನನಗೆ ಎಕ್ಸ್ಟ್ರಾ ಆಗತ್ತೆ. ಸೊ ಟೆಕ್ನಿಕಲಿ ಏಲಕ್ಕಿಗೆ ಕಾಳ್ಮೆಣ್ಸಿಗೆ ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಅದಿಷ್ಟು ಜಾಗದಲ್ಲಿ ನೆರಳಾಗ್ತದೆ, ಕಾಯಿ ಬರೋದಿಲ್ಲ ಅಷ್ಟೇ. ಕಾಮನ್ ಒಂದೇ ಒಂದು ಪೆಸ್ಟ್ ಡಿಸೀಸ್ ಒಂದಿದೆ, ಆಂಥ್ರಾಕ್ನೋಸ್ ಅಷ್ಟೇ. ಏಲಕ್ಕಿಗೂ ಮ್ಯಾನೇಜಬಲ್, ಸಮಸ್ಯೆ ಇಲ್ಲ. ಅದು ಮ್ಯಾನೇಜಬಲ್. ಸಿಲ್ವರ್ದಿಂದ ಮಿಲಿಗೆ ಬಗ್ಗೆ ಆಗ್ಲಿ, ಅದ್ರದ್ದು ಕಾಯಿಲೆ ಆಗ್ಲಿ ಇದಕ್ಕೇನು ಬರುತ್ತೆ. ಇನ್ನೇನೋ ಹೊಸಾತು ಬರ್ಬೋದು, ಯಾರಿಗೂ ಗೊತ್ತಿಲ್ಲ. ಅಥವಾ ಇನ್ಯಾವುದೋ ಹೊಸಾತು ದತ್ ಅಂತೇಳಿ ಅಡಿಕೆಯಲ್ಲಿ ಚುಕ್ಕೆ ರೋಗದಂಗೆ ಎದ್ದು ನಿಲ್ಬಹುದು. ಅದು ಬಂದಾಗ ನೋಡೋಣ, ಈಗ ತಲೆ ಕೆಡಿಸ್ಕೊಳ್ಳೋದು ಬೇಡ. ವೀಕ್ಷಕರೇ, ನಮ್ಮ ಚರ್ಚೆ ನಿಮಗೆ ಆಸಕ್ತಿಕರ ಅಂತ ಅನ್ಕೋತೀನಿ. ಏನಕ್ಕೆಂದ್ರೆ ಇಲ್ಲಿ ಇವರು ಸೈಂಟಿಸ್ಟು, ಇವರು ಸಾಕಷ್ಟು ನಮ್ಮಂತ 100 ಜನರೇ ನೋಡಿದವರು, ಏನೇ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಅದ್ರ ಜೊತೆ ಜೋಸೆಫ್ ಅವರು ಕೂಡ ಅವರ ಸ್ವಂತ ಇಲ್ಲಿ ಅನುಭವದಲ್ಲಿ ನಮ್ಮ ಕಾರ್ಯಕ್ರಮದ ಕೃಷಿ ಋಷಿಯ ಅಂಗಳದಲ್ಲಿ ಹೇಳೋದೇನಿದೆ, ಈ ತರ ತೋಟಕ್ಕೆ ಬಂದಾಗ ಅದು ಸಾರ್ಥಕ ಹೆಸರು ಅಂತ ಅಂದ್ಕೊಂಡು ಇವತ್ತಿನ ಚರ್ಚೆಯನ್ನು ಸಮಯಾಭಾವದಿಂದ ಮುಗಿಸ್ತೀವಿ. ಆದರೆ ಇದರದ್ದೇ ಮುಂದುವರಿದ ಭಾಗವಾಗಿ ಇವರದ್ದು ಕಸಿ ಮಾಡುವಂತ ಒಂದು ನಿರ್ದಿಷ್ಟವಾದ ವಿಧಾನ ಇದೆ, ಅದನ್ನು ನಾವು ಮುಂದಿನ ಕಂತಿನಲ್ಲಿ ತೋರಿಸ್ತೀವಿ. ಇಷ್ಟೊತ್ತು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಜೋಸೆಫ್ ಅವರಿಗೆ ಧನ್ಯವಾದವನ್ನು ಹೇಳ್ತೀವಿ. ಜೊತೆಗೆ ಡಾಕ್ಟರ್ ವೇಣುಗೋಪಾಲ್ ಸರಿಗೆ, ಅವ್ರು ಹೇಗೂ ನಮ್ಮವರೇ, ಇವರು ಫಾರ್ಮ್ ಟಿವಿಯ ತಜ್ಞರಾಗಿದ್ದಾರೆ, ನಿಮಗೂ ಗೊತ್ತು, ಅಥವಾ ನಮಗೆಲ್ಲರಿಗೆ ಗುರುಗಳು ಅಂತ ಹೇಳ್ಬೋದು. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮದ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.